ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ಸರ್ ಅವರು ರಸ ವಿಷಯದ ಕುರಿತು ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿದ್ದಾರೆ. ಹಿಂದಿನ ಭಾಗದಲ್ಲಿ ಅದು ರಸಕ್ಕೆ ಪೀಠಿಕೆಯ ಭಾಗ ಆಗಿತ್ತು. ಅದರಲ್ಲಿ ರಸದಕ್ಕಿಂತ ಹೆಚ್ಚಾಗಿ ಸರ್ ಅವರು ಕಲೆ ಕಾವ್ಯದ ಕುರಿತು, ಕಲೆಯ ಉಗಮ ವಿಕಾಸದ ಕುರಿತು ಬೆಳಕು ಚೆಲ್ಲಿದ್ರು. ಬಹುಶಃ ಇವತ್ತು ಅವರೇ ಹಾಕಿರೋ ಹಾಗೆ ಆವೇಶವನ್ನು ರಸ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರದ ಕುರಿತು ಅವರು ಮಾತಾಡ್ಲಿಕ್ಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬದುಕಿನ ಕಡತದಿಂದ ಬಂದಂತಹ ಬೆಣ್ಣೆಯನ್ನು ತುಪ್ಪವಾಗಿ ಸಂಸ್ಕರಿಸೋದು ರಸ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಬಹುಶಃ ರಸ ಇಲ್ಲದಿದ್ದರೆ ಬದುಕು ನೀರಸ ಆಗತ್ತೇನೋ. ಆ ಗುರ್ತಾಗಿ ಸರ್ ಅವರು ಮಾತಾಡಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಹಾಗೂ ಸರ್ ಅವ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತಿಗೆ ಕಾರಕರು ಪ್ರೇರಕರು ಆಗಿರುವ ತಮಗೆ ನನ್ನ ಆಭಾರಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಂದುವರಿಸ್ತೇನೆ. ಹಿಂದಿನ ಜಾಲನ್ಯಾಸದಲ್ಲಿ ಕಾವ್ಯದ ಕುರಿತಂತೆ ನಾನು ಮಾತನಾಡಿದ್ದೆ. ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪೃಚ್ಛಭೂಷಾಣಹೀನ ಅಂತ ಒಂದು ಭರ್ತೃಹರಿ ಹೇಳಿರೋದುಂಟು. ಸಂಗೀತ ಸಾಹಿತ್ಯದ ಬಗ್ಗೆ ಯಾರಿಗೆ ಅಭಿರುಚಿ ಇರಲ್ವೋ ಅವರು ಬಾಲ ಕೊಂಬು ಇಲ್ಲದೆ ಇರೋ ಪಶು ಅಂತ ಹೇಳ್ತಾನೆ ಅವನು. ಅಂದ್ರೆ ಬಾಲ ಕೊಂಬು ಎರಡು ಏನಕ್ಕಿದೆ? ಮೈ ಮೇಲೆ ನೊಣ ಕೂತ್ಕೊಂಡ್ರೆ ಓಡಿಸ್ಕೊಳಕ್ ಬಾಲ ಬೇಕು, ಕೊಂಬಲ್ಲಿ ಓಡಿಸ್ಕೊಳಕ್ ಆಗೋಲ್ಲ. ಯಾರು ಎದುರಿಗೆ ಬಂದು ಜಗಳಕ್ಕೆ ಬಂದ್ರೆ ಅವ್ರನ್ನ ಹೆದರ್ಸೋಕೆ ಕೊಂಬು ಬೇಕು. ಹಾಗೆ ನಮ್ಮನ್ನ ಹೆದರ್ಸ್ತಾ ಇರೋದು ಯಾವ್ದಪ್ಪ? ದಿನನಿತ್ಯದ ಕೆಲಸಗಳಲ್ಲಿ, ನಮ್ಮ ಜೀವನ ನಿರ್ವಹಣೆಯಲ್ಲಿ ಹೆದರ್ಸ್ತಾ ಇರೋ ಇಬ್ರು ಶತ್ರುಗಳಿದ್ದಾರೆ. ಆ ಶತ್ರುಗಳಲ್ಲಿ ಒಬ್ಬರು ಈ ಆವೇಶ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯಾವುದೇ ಕಾರಣಕ್ಕೆ ಆವೇಶಕ್ಕೆ ಒಳಗಾಗಬೇಡಿ ಅಂತ ಹೇಳಿದ್ರೂ ಕೂಡ ನಮಗೇ ಗೊತ್ತಿಲ್ಲದ ಹಾಗೆ ನಾವು ಆವೇಶದ ಸುಳಿಗೆ ಸಿಕ್ಕಾಕೋತಾನೆ ಇರ್ತೀವಿ. ಆವೇಶ ಅನ್ನೋದು ಕೃಷ್ಣ ಬೇಡ ಅಂದಿರ್ಬೋದು, ಆದರೆ ಮನುಷ್ಯನಿಗೆ ಸಹಜವಾದಂತಹ ಲಕ್ಷಣ. ಅದು ಸುಲಭವಾಗಿ ಆವೇಶಕ್ಕೊಳಗಾಗ್ತಾನೆ. ಅದರಿಂದ ಸಹಜತೆಯ ದೃಷ್ಟಿಯಿಂದ ಆವೇಶ ಸಮರ್ಥನೀಯವಾದ್ದು. ಈ ಉದಾಹರಣೆಗೆ, ಸಕ್ಕರೆಯ ಭಕ್ಷ್ಯವನ್ನು ಮಕ್ಕಳೆದುರಿಗಿರಿಸಿ ಕದ್ದರೆ ಗದ್ದರಿಪುದೇಂ, ತಕ್ಕುದಲ್ಲದ ಆಶೆಯನ್ನು ಮದ್ಯದಂತೆ ಕವನು ಉಕ್ಕಿಸುವನು ವಿಧಿ ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರೆ. ಮಕ್ಕಳಿಗೆ ಸಕ್ಕರೆ ಭಕ್ಷ್ಯನ ಇಟ್ರೆ ಕದೀತಾರೆ ಅವರು. ಯಾಕೆಂದ್ರೆ ಕೊಡದೇ ಇದ್ರೆ ಏನೇನ್ ಮಾಡ್ತಾರೆ? ಅವ್ರಿಗೆ ಆಸೆ. ಅದರಿಂದ ಆಸೆ ಅನ್ನೋದು ಒಂದು ಆವೇಶ. ಆದ್ದರಿಂದ ಆತ್ಮೀಯರೇ, ಇಲ್ಲಿ ಎರಡು ಅಂಶಗಳನ್ನ ನಾವು ಮನಗಾಣಬೇಕು. ಆವೇಶ ಎಲ್ಲಿ ಹುಟ್ಟುತ್ತೆ ಅಂದ್ರೆ ನಮ್ಮ ಆಸೆ ದ್ವೇಷಗಳಲ್ಲಿ ಆವೇಶ ಹುಟ್ಟುತ್ತೆ. ಆಸೆ ದ್ವೇಷಗಳಿಲ್ಲದೆ ಇರೋರ್ಗೆ ಆವೇಶ ಇಲ್ಲ. ಆಸೆ ದ್ವೇಷಗಳು ಆವೇಶಗಳಾಗುತ್ತೆ. ಆ ಆವೇಶಗಳನ್ನ ಹಾಗೆ ಬಿಟ್ರೆ ಏನಾಗುತ್ತೆ ಅನ್ನೋದು ಈ ಪದ್ಯದಲ್ಲೇ ಇದೆ. ಆ ಮಕ್ಕಳಿಗೆ ಕೊಡದೇ ಇದ್ರೆ ಏನ್ ಮಾಡ್ತಾರೆ? ಕದೀತಾರೆ. ಆದ್ದರಿಂದ ದುರ್ವರ್ತನೆಗೆಲ್ಲದಕ್ಕೂ ನಮ್ಮ ಕಾರಣವಾದದ್ದು ನಮ್ಮ ಆವೇಶಗಳೇ. ಆವೇಶ ಸಹಜ ಅಂತಲೂ ಹೇಳ್ತೀವಿ, ಆವೇಶ ದುರ್ವರ್ತನೆಗೆ ಕಾರಣ ಅಂತೀವಿ. ಆವೇಶ ಕಂಟ್ರೋಲ್ ಮಾಡೋದು ಹೇಗೆ, ನಿಯಂತ್ರಣ ಮಾಡೋದು ಹೇಗೆ? ಇದು ನಮ್ಮೆಲ್ಲರ ಮುಂದೆ ಇರೋ ಸಮಸ್ಯೆ. ಈ ಜಗತ್ತಿನ ಎಲ್ಲ ಮಾನವರ ಮುಂದೆ ಇರುವ ಸಮಸ್ಯೆ ಇದು. ಆವೇಶವನ್ನು ಏನು ಮಾಡ್ಬೇಕಾದರೆ, ಹೇಗೆ ಆವೇಶವನ್ನ ನಿಯಂತ್ರಿಸ್ಕೋಬೇಕು ಅನ್ನುವಂಥದ್ದು. ಇನ್ನು ಆವೇಶ ಕುರಿತಂತೆ ಎರಡು ಭಾಗ ಇದೆ. ಆವೇಶ ಪಡುವವರು, ಆವೇಶ ಕೊಡುವವರು. ಈ ಆವೇಶ ಪಡುವವರು ಕೂಡ ಆವೇಶ ಸುಳಿಗೆ ಸಿಕ್ಕಾಕೋತಾರೆ. ಆವೇಶನ ಸ್ವೀಕರಿಸ್ತಾರಲ್ಲ ಅವರು ಕೂಡ ಆವೇಶಕ್ಕೆ ಸಿಕ್ಕಾಕೋತಾರೆ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು, ನಿಮ್ಗೆ ಸ್ಪಷ್ಟ ಆಗುತ್ತೆ. ಯಾರೋ ಒಬ್ಬನ ಹೆಸರು ಪೇಪರಲ್ಲಿ ಬಂದಿದೆ, ಅವನಿಗೆ ಅವನ ಮನೆಯವ್ರಿಗೆಲ್ಲ ಬಹಳ ಸಂತೋಷ. ಅದು ಒಂದು ಆವೇಶ. ಸಂತೋಷ ಅನ್ನೋದು ಒಂದು ಆವೇಶವೇ. ಹಾಸ್ಯ ಅನ್ನೋದು ಒಂದು ರಸ, ಸಂತೋಷ ಅನ್ನೋದು ಒಂದು ಆವೇಶ. ಆ ಆವೇಶದ ಪರಿಣಾಮವಾಗಿ ಅವನಿಗೇನಾಗುತ್ತೆ? ಒಂದ್ ಸ್ವಲ್ಪ ಅಹಮಿಕೆ ಹೆಚ್ಚುತ್ತೆ. ಎಲ್ಲರೂ ಹೇಳ್ಕೊಂಡ್ಬರ್ತಾನೆ, ನೋಡಿ ಇವತ್ತು ಪೇಪರ್ ನೋಡಿ ನನ್ನ ಹೆಸರು ಬಂದಿದೆ ಅಥವಾ ನನ್ನ ಫೋಟೋ ಬಂದಿದೆ ಅಂತ ಹೇಳ್ತಾನೆ. ಆಗ ಏನಾಯ್ತು? ಇವನ ಮನಸ್ಸಿನಲ್ಲಿ ಒಂದು ಆವೇಶ ಬಂದಿದ್ದು ಅಹಂಕಾರವಾಯ್ತು.
ಆ ನೋಡ್ತಾರಲ್ಲ ಆ ಬಂದಿದೆ ಅಂತ ಅನ್ನೋದನ್ನ, ನಂದು ಬರ್ಬೇಕಾಗಿತ್ತು, ನನ್ ಬಿಟ್ಟು ಹೋಗಿದೆ, ಅವನ್ ಬಂದಿದೆ ಅಂತ ಇವ್ರಿಗೆ ಇನ್ನೊಂಥರ ಆವೇಶ ಆಯ್ತು. ಅದಕ್ಕೆ ನಾನು ಹೇಳಿದ್ದು ಆವೇಶವನ್ನು ಕೊಡುವವರು ಆವೇಶವನ್ನು ಪಡುವವರು ಅಂತ. ಅವ್ರಿಗೂ ಒಂದು ಆವೇಶ ಆಯ್ತು. ಆದ್ರೆ ಅವ್ರ ಮನೆಯವ್ರಿಗೆ ಅಥವಾ ಅವ್ರ ಅಪ್ಪನಿಗೆ, ಅವ್ರ ಅಧ್ಯಾಪಕರಿಗೆ, ನಮ್ಮ ವಿದ್ಯಾರ್ಥಿ ಫೋಟೋ ಅಲ್ಲಿ ಬಂದಿದೆ ಅನ್ನುವಾಗ ಅಲ್ಲಿ ಆವೇಶ ಹೋಗಿ ಸಹಾನುಭೂತಿ ಉಂಟಾಯಿತು. ಸಹಾನುಭೂತಿ ಉಂಟಾಯಿತು, ಖುಷಿ ಆಯ್ತು, ನನ್ನ ಶಿಷ್ಯಂಗೆ ಬಂತು ಅಂತ. ಆದ್ರೂ ಅದು ಅಹಂಕಾರವಾಗಲ್ಲ, ಯಾಕಂದ್ರೆ ಇವ್ರದ್ದಲ್ವಲ್ಲ, ಅವನು ಬಂದಿರೋದು. ಹಾಗಾಗಿ ಈಗ ಗಮನಿಸಿ, ಆವೇಶವನ್ನು ಎದುರಿಸಿದ ಆತನಿಗೆ ಅಪಾಯ ಆಯ್ತು, ಹಂಚಿಕೊಂಡರೆ ಅಪಾಯ ಆಯ್ತು, ಆತ್ಮೀಯರಾದರೆ ಆಗ ಅಪಾಯ ಆಗೋದು, ಅದು ರಸ ಆಗ್ಬಿಡುತ್ತೆ ಅಂತ. ಹೀಗಾಗಿ ಇಲ್ಲಿ ಗಮನಿಸಬೇಕಾದ್ದೇನಪ್ಪ ಅಂದ್ರೆ, ಆವೇಶ ನಮ್ಮದಾದಾಗ, ನಾನು ಬೆರೆಸಿದಾಗ ಅದು ಕ್ರೂರವಾಗಿ ಕೆಲಸ ಮಾಡುತ್ತೆ. ಆದರೆ ಅದೇ ಆವೇಶ ಇನ್ನೊಬ್ಬರಲ್ಲಿ ಕಂಡು ಸಂತೋಷ ಪಡುವಾಗ ರಸ ಆಗ್ಬಿಡುತ್ತೆ. ಅದಕ್ಕೆ ನಾವು ಸಿನಿಮಾ ನೋಡೋದು, ಕತೆ ಓದೋದು, ಕಾದಂಬರಿ ಓದೋದು ಯಾಕೆ? ನನ್ನ ಆವೇಶ ಅಲ್ಲ ನಾನು ನೋಡ್ತಿರೋದು, ಅಲ್ಲಿರೋ ಪಾತ್ರಗಳ ಆವೇಶ. ಆದ್ದರಿಂದ ಆವೇಶ ನನ್ನದೇ ಆದರೆ ಅದು ರಸವಾಗಿಸೋದು ತುಂಬಾ ಕಷ್ಟ, ಯಾಕಂದ್ರೆ ಅದು ನಾನು ಬಂದ್ಬಿಡುತ್ತೆ. ನನ್ನದಲ್ಲ ಅಂತ ಆದ್ರೆ ಅವಾಗ್ಲೂ ರಸ ಬರೋಲ್ಲ, ಅದು ಅಸೂಯೆ ಬರುತ್ತೆ. ಆದ್ರೆ ನನ್ನದು ಅನ್ನೋದೆಲೆ, ನನ್ನದಲ್ಲ ಅಂದೆಲೆ ಇನ್ನೊಂದು ಮೂರನೆಯ ಮಧ್ಯಮದಲ್ಲಿ ಹೋದಾಗ ಅದು ರಸ ಆಗುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಆದ್ದರಿಂದ ಆವೇಶ ಕೆಟ್ಟದ್ದು ಅಂತ ಭಾವಿಸೋರೆಲ್ಲ ಆ ಆವೇಶದಿಂದ ಹೊರಗೆ ಬರ್ಬೇಕಾದ್ರೆ ಇರೋದು ಒಂದೇ ಒಂದು ದಾರಿ, ಅದನ್ನ ರಸವಾಗಿ ಪರಿವರ್ತಿಸೋದು. ಅದಕ್ಕೆ ನಾನು ಈ ವಿಷಯನ ಆಯ್ಕೆ ಮಾಡ್ಕೊಂಡಿದ್ದು. ನಾವೆಲ್ಲ ಆವೇಶ ಸುಳಿ ಸಿಕ್ಕಾಕೊಂಡಿರೋರು ನಮ್ಮ ಆವೇಶವನ್ನು ಉಪಾಯವಾಗಿ ಏನಾದ್ರು ಮಾಡಿ, ನನ್ನದಲ್ಲ ಇದು, ಒಬ್ಬ ಮನುಷ್ಯನದು ಅಂತ ಅನ್ಕೊಂಡು ರಸವಾಗಿಸೋದು ಹೇಗೆ ಅಂತ ಈ ಉಪನ್ಯಾಸನ ಏರ್ಪಡಿಸಿದ್ದು. ಆದ್ರೆ ತುಂಬಾ ವಿಚಿತ್ರ, ನನಗೆ ಅನೇಕ ಜನ ಹೇಳ್ತಾರೆ, ನಿಮ್ಮ ಸ್ವಭಾವ ಒಳ್ಳೇದು, ನೀವು ಓದ್ದೋರೆಲ್ಲ ಸರಿ, ನಿಮ್ಮ ಉಪನ್ಯಾಸ ಯಾಕೋ ನೀರಸ ಆಗ್ತಾ ಇದೆ, ಬೋರ್ ಆಗ್ತಾ ಇದೆ, ನಾವು ಬರಲ್ಲ ಅಂತ. ನಾನು ಹೋಗ್ಲಿ ಬಿಡಿ, ಬರಬೇಡಿ ಅಂತ ಹೇಳ್ತೀವಿ. ಆದ್ರೆ ಇದು ಎಷ್ಟು ಗಂಭೀರವಾದ ವಿಷಯ ನೋಡಿ. ನೀರಸವಾಗ್ತಿರೋದನ್ನ ರಸವಾಗಿಸ್ಕೊಳ್ಳೋದು ಹೇಗೆ ಅಂತ ಮಾಡಿದ್ರು ಬರಲ್ಲ ಜನ. ಇರ್ಲಿ ಬಿಡಿ, ನಾನು ಯಾರನ್ನು ಬೈಯೋದಕ್ಕೋಸ್ಕರ ಹೇಳಿದ್ದಲ್ಲ, ವಾಸ್ತವ ಎಷ್ಟು ವಿಚಿತ್ರವಾಗಿರುತ್ತೆ ಅಂತ. ಆವೇಶವನ್ನ ರಸವಾಗಿಸೋದು ಅಂತ. ಈಗ ರಸ ಅಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಕ್ ಮುಂಚೆ, ಆವೇಶನ ಹಾಗೆ ಬಿಟ್ರೆ ಹಾಗೆ ನಮ್ಗೆ ನಕಾರಾತ್ಮಕವಾದ ಫಲಿತಾಂಶ ಕೊಡುತ್ತೆ ಅಂತಂದ್ರೆ, ಈಗ ಹೆಂಡತಿ ರಸಗುಲ್ಲ ಮಾಡಿದಾಳೆ, ಅದು ರಸ, ಅದರಲ್ಲಿ ರಸ ಇರುತ್ತಲ್ಲ, ಸಕ್ಕರೆ ಪಾಕದ ರಸ. ಆ ರಸಗುಲ್ಲನ ಗಂಡ ತಿಂದಿದ್ದಾನೆ ಸಾಕಷ್ಟು, ಇನ್ನೂ ಕೊಡು ಅಂತಾನೆ. ಅವಾಗ ಏನ್ ಮಾಡ್ತಾಳೆ ಹೆಂಡತಿ? ಅವನಿಗೆ ಕಾಣದ ಹಾಗೆ ಅವನ ಆ ಕಡೆ ಹೋಗಿದ್ದಾನೆ ಅಂತ ಭಾವಿಸಿ ಇವಳೇನ್ ಮಾಡಿದಾಳೆ, ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ. ಆ ಗಂಡ ನೋಡ್ಬಿಟ್ಟಿದ್ದಾನೆ, ಅಲ್ಲಿದೆ ಫ್ರಿಜ್ಜಲ್ಲಿ ರಸಗುಲ್ಲ ಇಟ್ಟಿದ್ದಾಳೆ ಅಂತ. ಇವನೇನ್ ಮಾಡ್ದ, ನಾನ್ ನೋಡಿದ್ ನನ್ನ ಹೆಂಡತಿ ನೋಡಿಲ್ಲ ಅಂದ್ಬಿಟ್ಟು ಮಧ್ಯರಾತ್ರಿ, ಅವನಿಗೆ ಡಯಾಬಿಟಿಸ್, ಅದಕ್ಕೆ ಅವ್ನ ಹೆಂಡತಿ ಎತ್ತಿಟ್ಟಿದ್ದು, ಇನ್ನೇನು ಕಾರಣಕ್ಕೂ ಅಲ್ಲ. ಅವನೇನ್ ಮಾಡ್ದಾನೆ, ಹೆಂಡತಿ ಇಲ್ಲದೆ ಇರುವಾಗ ಹೋಗಿ ಅಲ್ಲಿ ರಸಗುಲ್ಲ ತಿಂತಾನೆ. ಆ ಹೆಂಡತಿ ಇನ್ನೂ ಜಾಣೆ, ಅವಳು ಎಣಿಸಿಟ್ಟಿದ್ಲು ಎಷ್ಟು ರಸಗುಲ್ಲ ಇಟ್ಟಿದ್ದೆ ಅಂತ. ಆಮೇಲೆ ತೆಗೆದಾಗ ನೋಡಿದಾಗ ಎಣಿಸಿದ್ಲು ಕಮ್ಮಿ ಇತ್ತು. ಗಂಡನ್ ಬೈದ್ಲು, ನೀ ತಗೊಂಡ್ಬಿಟ್ಟಿದೀಯಾ ರಸಗುಲ್ಲನ, ಕದ್ದಿದೀಯಾ ನೀನು ಅಂತ ಹೇಳಿದ್ಲು. ಇದಿರ್ಲಿ, ಈ ಪ್ರಸಂಗದಲ್ಲಿ ನಾ ಗಮನಿಸ್ಬೇಕಾದ್ದೇನಪ್ಪಾ ಅಂತಂದ್ರೆ, ಕಳ್ತನ ಮಾಡಬಾರ್ದು ಅಂತ ಗೊತ್ತಿಲ್ವೋ ಗಂಡಂಗೆ? ಹೆಂಡತಿ ತಿನ್ನಬೇಡ ಅಂತ ಹೂ ಅಂತ ಒಪ್ಕೊಂಡ್ಮೇಲೆ ತಿನ್ಬಾರ್ದು ಅಂತ ಗೊತ್ತಿಲ್ವೋ? ಆದ್ರೂ ಕೂಡ ಒಂದ್ ನಿಮಿಷ, ಆದ್ರೂ ಆ ಕೆಲಸ ಮಾಡಿಸ್ತು ಅಂತಂದ್ರೆ ಮಾಡಿಸಿದ್ ಯಾವುದು? ಮನುಷ್ಯನ ಎಲ್ಲ ಕೆಟ್ಟ ವರ್ತನೆಗೂ ಆವೇಶವೇ ಕಾರಣ. ಇದು ನಮ್ಗೆ ಗೊತ್ತೇ ಆಗಿಲ್ಲ. ಆದ್ರೆ ನಮ್ಗೆ ಆವೇಶವನ್ನು ದ್ವೇಷಿಸ್ಬೇಕು ಅಂತಲೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ನಮ್ಗೆ? ಆವೇಶ ದ್ವೇಷಿಸ್ಬೇಕು ಅಂತ ಗೊತ್ತಿಲ್ಲ. ಆವೇಶದಿಂದ ಕೆಡಕಾಗತ್ತೆ ಅಂತ ಗೊತ್ತಿರ್ತಾನೆ ದ್ವೇಷಿಸೋದು ನಾವು. ನಂಗೆ ಬೋರ್ ಆಗ್ತಿದೆ ಅಂತ ಸಿನಿಮಾ ನೋಡ್ತೀವಿ, ಕತೆ ಓದ್ತೀವಿ. ಅದೇನದು? ಅದು ಆವೇಶವನ್ನು ಆಮದು ಮಾಡಿಕೊಳ್ಳುವ ಪ್ರಯತ್ನವೇ ಅಲ್ವಾ? ನಾವೊಂದು ಕತೆ ಓದೋದು ಯಾತಕ್ಕೆ? ಅಲ್ಲಿ ಬರುವ ಪಾತ್ರಗಳ ಕೋಪ ನಂಗೂ ಒಂಚೂರು ಅರ್ಥ ಆಗ್ಲಿ,
ಕೋಪ ಬಂದಾಗ ಅವ್ರು ಏನ್ ಮಾಡಿದ್ರು, ನಾನೇನ್ ಮಾಡಿದೆ ಅಂತ ನಾನು ನೋಡ್ಕೋಬೇಕಲ್ಲ. ಅದಕ್ಕೋಸ್ಕರ ಆತ್ಮೀಯರೇ, ಆವೇಶ ಅಪಾಯಕಾರಿಯಾದ್ರೂ ಆವೇಶ ಬಿಟ್ಟಿರ್ಲಾರ್ವಿ ಅದನ್ನ ನೀರಸ ಬೋರ್ ಅಂತ ಬಿಸಾಕ್ತಿವಿ. ಯಾಕೆ ಅಂದ್ರೆ ಆವೇಶ ರಸ ಆಗ್ಬೇಕಾದ್ರೆ ಆವೇಶವಿಲ್ಲದೆ ರಸ ಆಗಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಏನಾಯ್ತು, ಆವೇಶ ಕೆಟ್ಟದ್ದು, ಆವೇಶ ಸಹಜ. ಆವೇಶನ್ ರಸ ಮಾಡದೇ ಇದ್ರೆ ನಮ್ಮ ಬದುಕು ತುಂಬಾ ಕಷ್ಟಕ್ಕೆ ಇಟ್ಕೊಳ್ಳುತ್ತೆ ಅನ್ನುವಂಥ 3 ಸಂಗತಿಗಳನ್ನ ನಮ್ಮ ಸಾಮಾನ್ಯದಲ್ಲಿ ಮನೆಯಲ್ಲೂ ಹೇಳ್ಕೊಡಲ್ಲ, ಸ್ಕೂಲಲ್ಲೂ ಹೇಳ್ಕೊಡಲ್ಲ. ಪದ್ಯ ಹೇಳ್ಕೊಡ್ತಾರೆ ಹೊರತು ರಸ ಮಾಡ್ಕೊಳ್ದೆ ಇದೇನ್ ಅಪಾಯ ಅಂತ ಯಾರು ಹೇಳ್ಕೊಟ್ಟಿಲ್ಲ. ಇದು ಗಮನಿಸಬೇಕಾದಂತ ಸಂಗತಿ. ಆಯ್ತು, ಆ ಕೆಟ್ಟ ಆವೇಶದಿಂದ ಒಳ್ಳೆ ರಸ ಹೇಗೆ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ನೋಡೋಣ. ಕೆಸರಿದೆ, ಕೆಸರಿನೊಳಗೇನೆ ಕಮಲ ಹುಟ್ಟುತ್ತೆ, ಕೆಸರಿನಲ್ಲಿ ಹುಟ್ಟುತ್ತೆ, ಆಮೇಲೆ ನೀರಿನ ಮಟ್ಟಕ್ಕೆ ಬರುತ್ತೆ, ಆಮೇಲೆ ಗಾಳಿಯ ಮಟ್ಟಕ್ಕೆ ಬರುತ್ತೆ. ಗಾಳಿಯ ಮಟ್ಟಕ್ಕೆ ಬಂದ ಕಮಲ ಅದನ್ನ ನೀರಿನಲ್ಲೆದ್ದು ಕೊಡದಿದ್ರೆ ನೀರು ಹೊರಟು ಹೋಗುತ್ತೆ. ಹಾಗೆ ಕೆಸರು ನೀರು ಒದ್ದಿದ್ರು ಅದು ಹೊರಟು ಹೋಗುತ್ತೆ, ಅದು ಕಂಡುಕೊಳ್ಳೋದಿಲ್ಲ. ಹಾಗೆ ರಸ ಅನ್ನೋದು ಆವೇಶವನ್ನ ಅಂಟಿಕೊಳ್ಳದ ಹಾಗೆ ಮಾಡುವ ಗುಣ ಉಳ್ಳದ್ದು. ಕೆಸರು ಆವೇಶವಾದರೆ ಕಮಲ ರಸ. ಕೆಸರಿಲ್ದಿದ್ರೆ ಕಮಲ ಬೆಳೆಯುತ್ತೋ? ನೀರಿಲ್ದಿದ್ರೆ ಕಮಲ ಬೆಳೆಯುತ್ತೋ? ಇಲ್ಲ, ಬೆಳೆಯೋದಿಲ್ಲ. ಕೆಸರು ಬೇಕು, ನೀರು ಬೇಕು, ಕಮಲನು ಬಾಳಬೇಕು. ಆದ್ದರಿಂದ ಈ ಕೆಸರನ್ನ ಕಮಲವಾಗಿಸುವುದಿದೆಯಲ್ಲ, ಅದೇ ಆವೇಶವನ್ನ ರಸವಾಗಿಸುವುದು ಅನ್ನುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಹಾಗಾದ್ರೆ ಅದು ಹೇಗೆ ಮಾಡೋದು ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂಚೂರು ಇದರಲ್ಲಿ ಹೇಳಬೇಕಾದಿದೆ. ಅಲ್ಲಿಂದ ಅಲ್ಲಿಗೆ ಹೋಗೋಣ. ನಾನು ಸಮಯನ ಅಪವ್ಯಯ ಮಾಡೋದೇ ಇಲ್ಲ, ಯಾಕೆಂದ್ರೆ ಸಿಗೋದೇ 50 ನಿಮಿಷ. ಆತ್ಮೀಯರೇ, DVG ಅವರು ಶ್ರೀಕೃಷ್ಣ ಪರೀಕ್ಷಣಂ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಈ ರಸದ ಬಗ್ಗೆ ತುಂಬಾ ಚೆನ್ನಾಗಿ ಮುನ್ನುಡಿಯಲ್ಲಿ ಬರೀತಾರೆ. ರಸ ಅಂದ್ರೆ ದ್ರವ ತಾನೆ. ದ್ರವ ಏನ್ ಮಾಡುತ್ತೆ, ಎಲ್ಲಾ ಕಡೆಗೂ ಹರಿಯುತ್ತೆ. ಹಾಗೆ ನಾನು ಒಬ್ಬನೇ ಆಲೋಚನೆ ಮಾಡಲು ಕುಳಿತರೆ ನನಗೆ ಬರುವ ಆಲೋಚನೆಗಳೆಲ್ಲ ನನ್ನನ್ನು ಕುರಿತದ್ದು, ನನ್ನಿಂದ ಮುಂದಕ್ಕೆ ಹೋಗೋದೇ ಇಲ್ಲ. ಆದರೆ ನನ್ನ ಸ್ನೇಹಿತ ಬಂದಿದ್ದಾನೆ, ಅವನು ಅವನ ಕಷ್ಟ ಸುಖ ಹೇಳ್ಕೊತಾನೆ ಅಂದ್ರೆ ಆಗ ಅವನ ಕಷ್ಟ ಸುಖವನ್ನು ನಾನು ಕೇಳ್ಕೊತೀನಿ. ಆ ಕೇಳ್ಕೊಂಡು ಅವನಿಗೆ ಸಮಾಧಾನ ಹೇಳಕ್ ಹೋಗ್ತೀನಿ. ಆಗ ಅವನ ಆವೇಶ ನನ್ನ ಹತ್ರಕ್ಕೆ ಬಂದಾಗ ಏನಾಗುತ್ತೆ, ರಸ ಆಗುತ್ತೆ. ಅದರಿಂದ ನಂಗೆ ಯಾರು ಇಲ್ದಿದ್ರು ಬೋರ್ ಆಗುತ್ತೆ, ಯಾರ್ಯಾರು ಬಂದು ಅವ್ರ ಕಷ್ಟ ಸುಖ ಹೇಳ್ಕೋಬಾರ್ದೆ ಅಂತ ಅನ್ಸುತ್ತೆ. ಹಾಗಾಗಿ ರಸ ಅಂದ್ರೆ ಏನು ಅಂದ್ರೆ DVG ಅವ್ರು ಹೇಳೋದು, ದ್ರವದ ಹಾಗೆ ಹರಿಯುವುದು. ನಾನುವಿಗೆ ಅಂಟಿಕೊಂಡಂತ ಸದಾ ಆಲೋಚನೆಗಳು ಮನಸ್ಸಿಗೆ ಸ್ವಾತಂತ್ರ್ಯ ಕೊಟ್ರೆ ನನ್ ಕುರಿತೇ ಯೋಚನೆ ಮಾಡುತ್ತೆ 24 ಗಂಟೆನು. ಅದು ದ್ರವವಾಗಿ ಇನ್ನೊಬ್ಬರ ಕಡೆಗೆ ಹರಿಯುತ್ತಲ್ಲ, ಅದಕ್ಕೆ ರಸ ಅಂತ ಹೆಸರು ಅಂತ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನೂ ಒಂದು ತಾತ್ವಿಕವಾದಂತ ವಿಷಯ ಇದೆ. ಏನಪ್ಪಾ ಅಂತಂದ್ರೆ, ಊಟ ಮಾಡುವಾಗ ಅನ್ನದೋಷ ಆಗದೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಒಂದು ಮಂತ್ರ ಹೇಳ್ತಾರೆ. ಅನ್ನ ಬ್ರಹ್ಮ ರಸೋ ವಿಷ್ಣು ಅಂತ ಹೇಳ್ತಾರೆ. ರಸೋ ವಿಷ್ಣು ಅಂದ್ರೆ ಏನು ಅಂದ್ರೆ, ಅನ್ನಕ್ಕೆ ನೀವು ಸಾರು ಹಾಕೊಂಡ್ರೆ ಅದು ಅನ್ನದೊಳಕ್ಕೂ ಹೋಗುತ್ತೆ, ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ. ಅನ್ನ ಹಾಗೆ ಕೂತಿದ ಕಡೆನೆ ಕೂತಿರುತ್ತೆ. ಆದ್ರೆ ರಸ ಅನ್ನದೊಳಕ್ಕೆ ಅದರ ರಸದ ಉಪ್ಪು ಅನ್ನಕ್ಕೆ ಅಂಟ್ಕೊಳ್ಳುತ್ತೆ, ಅದಕ್ಕೆ ಊಟ ರುಚಿಯಾಗೋದು. ಹಾಗಾಗಿ ಯಾವುದು ತನ್ನನ್ನ ಎಲ್ಲ ಕಡೆಗೂ ವ್ಯಾಪಿಸಿಕೊಳ್ಳುವಂತೆ ಮಾಡುತ್ತೋ ಅದು ರಸ. ಅದರಿಂದ ರಸೋ ವಿಷ್ಣು ಅಂತ, ವಿಷ್ಣು ಅನ್ನೋ ಪದನೇ ಬಂದಿರೋದು ಹಾಗೆ. ವಿಶ್ ಅಂದ್ರೆ ಇರೋನು, ನಿವೇಶನ, ಮನೆ, ಸೈಟು. ಹಾಗಾಗಿ ಎಲ್ಲ ಕಡೆಯಲ್ಲೂ ಇರುವಂಥದ್ದು, ಎಲ್ಲ ಕಡೆಯಲ್ಲೂ ಹೋಗುವಂಥದ್ದೇ ರಸ. ಆದ್ದರಿಂದ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ನಾವು ಆವೇಶವನ್ನ ಎಲ್ಲ ಕಡೆಗೂ ವ್ಯಾಪಿಸುವ ಹಾಗೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ಮೇಡ್ ಇಂಪರ್ಸನಲ್ ಅಂತ. ವ್ಯಕ್ತಿಯಾಗಿರುವಂಥದ್ದನ್ನ ಎಲ್ಲರಿಗೂ ಅದು ನೀವು ಮನುಷ್ಯರಾಗಿದ್ರೆ ನಿಮ್ಗೂ ಹೀಗಾಗ್ತಿತ್ತು ಅಲ್ವಾ ಅನ್ನುವಾಗ ನಾವು ಸ್ವಲ್ಪ ಹಿಂದಕ್ಕೆ ತಳ್ಳಿದೆ ನಾನು, ಅದೇ ನನ್ನ ಆವೇಶ ಹಂಚಿಕೊಳ್ಳುವಾಗ. ಆದ್ದರಿಂದ ಸಬ್ಲಿಮೇಷನ್ ಅಂತ ರಸಾಯನ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದ ಕನ್ನಡದಲ್ಲಿ ಉನ್ನತೀಕರಣ ಅಂತಲೂ ಹೇಳ್ತಾರೆ. ಅದ್ ನೀವು ಯಾವ್ದಾದ್ರು ಹೇಳಿ ಅಂದ್ರೆ ನಾನು ಅಂದ್ಬಿಟ್ಟು ಸ್ವಲ್ಪ ಮೇಲಕ್ಕೆ ಹೋಗ್ಬೇಕು. ಅದು ನನ್ನ ಅನುಭವವಾಗಿ ನೋಡಿದಾಗ ಆವೇಶ ಆದದ್ದು ಒಬ್ಬ ಮನುಷ್ಯನ ಅನುಭವವಾಗಿ ನೋಡಿದಾಗ ಒಂದ್ ಮಟ್ಟಕ್ಕೆ ರಸ ಆಗುತ್ತೆ.
ಆದರೂ ಅದು ಇನ್ನೂ ಪೂರ್ಣ ಪ್ರಮಾಣದ ರಸ ಆಗಿರೋದಿಲ್ಲ. ಅದು ಬೇರೆ ಮಾತು. ಆತ್ಮೀಯರೇ, ಈ ಆವೇಶ ರಸ ಆಗೋದ್ರಲ್ಲಿ ಈ ಅಂಶ ಇದೆ. ಅಂದ್ರೇನು, ನಾನು ಮರೆತು ಬಿಟ್ಟು ಇನ್ನೊಂದು ಕಡೆಗೆ ಹರಿತೀನಲ್ಲ, ಅಹಂಕಾರದ ಗಡುಸುತನ ಹೋಗಿ ಹರಿದು ಇನ್ನೊಂದು ಕಡೆಗೆ ಹೋಗುವಂತಹ ಒಂದು ಉತ್ಸಾಹ ಬರುತ್ತಲ್ಲ, ಅದು ರಸಪ್ರಜ್ಞೆ. ಆ ರಸಪ್ರಜ್ಞೆಯಲ್ಲಿ ನಾವು ಕಂಡ್ಕೋತೀವಿ ಅನ್ನುವಂಥದ್ದು. ಆಮೇಲೆ ನನ್ನ ಅನುಭವ ಇದೆ. ನಾನು ಈ ಪ್ರಶ್ನೆ ಹಾಕಿದ್ದೆ ಮೊನ್ನೆ, ನೀವು ಕೆಲವರಾರು ನೋಡಿದೀರಾ ಅನ್ಕೊಂಡಿದ್ದೀನಿ. ನನ್ನ ಅನುಭವ, ನನ್ನ ಆವೇಶನ ಯಾಕೆ ರಸ ಮಾಡ್ಕೊಳ್ಳೋದು ಕಷ್ಟ, ಇನ್ನೊಬ್ಬರ ಆವೇಶ ಮಾಡ್ಕೊಳ್ಳೋದು ಸುಲಭ ಅಂತಂದ್ರೆ, ನನ್ನ ಅನುಭವ ಇದೆಯಲ್ಲ, ಅಲ್ಲಿ ನಾನು ಬಿಡಿಸ್ಕೋಬೇಕಲ್ಲ, ಅನುಭವವನ್ನು ನಾನನ್ನು ಪ್ರತ್ಯೇಕಿಸ್ಕೊಳ್ಳೋದು ಕಷ್ಟ. ಇನ್ನೊಬ್ಬರ ಅನುಭವದಲ್ಲಿ ಅವಾಗ ನಾನು ತಗೊಳ್ಳುವಾಗ್ಲೇ ಅದು ನನ್ನ ಅನುಭವ ಅಲ್ಲ ಅಂತ ತಗೋತೀನಿ. ಅದರಿಂದ ಇನ್ನೊಬ್ಬರ ಸಮಸ್ಯೆಯನ್ನು ನಾವು ಪರಿಹರಿಸೋದು ಸುಲಭ, ನಮ್ಮ ಸಮಸ್ಯೆ ನಾವೇ ಪರಿಹರಿಸ್ಕೊಳ್ಳೋದು ಕಷ್ಟ. ನೀವು ನೋಡಿ, ಸಮಸ್ಯೆಗಳ ಪರಿಹಾರ ಆಗ್ಬೇಕಾದ್ರೆ ಗೆಳೆಯರಿಂದಲೇ ಆಗೋ ಹೆಚ್ಚು, ನಾವು ಮಾಡ್ಕೊಳಕ್ಕಾಗ. ನಮ್ಮ ಸಮಸ್ಯೆ ಇನ್ಯಾರತ್ರ ಹೇಳ್ಕೋತೀವಿ, ಅವ್ರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಅನ್ಯಾನುಭವವನ್ನು ರಸವಾಗಿಸೋದು ಸುಲಭ, ನಮ್ಮ ಅನುಭವವನ್ನು ರಸವಾಗಿಸೋದು ಕಷ್ಟ. ಇದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾದ. ಇಂಗ್ಲಿಷ್ನಲ್ಲಿ ರಸ ಅನ್ನೋದಕ್ಕೆ ಈಕ್ವಲೆಂಟ್ ಪದ ಇಲ್ಲ. ಇಮೋಷನ್ ಅಂತಿದೆ. ಇಮೋಟ್ ಅನ್ನೋದೇ ಒಂದು ಪದ ಇದೆ. ಇಮೋಟ್ ಅಂದ್ರೆ ಚಲಿಸುವಂತೆ ಮಾಡು ಅಂತ. ಅಂದ್ರೆ ಸುಮ್ಮನೆ ಕೂತಿರೋನು ಗೊಳಬೇಕಾದ್ರೆ ಒಂದು ಕಣ್ಣಲ್ಲಿ ನೀರು ಬರ್ಬೇಕಲ್ಲ, ಕೆಲಸ ಆಗ್ಬೇಕಲ್ಲ, ಅಥವಾ ಖುಷಿಯಾದ್ರೂ ಓಡಬೇಕಲ್ಲ ಅವನು. ಹಾಗಾಗಿ ಚಲನೆ ಉಂಟು ಮಾಡುತ್ತದೆ ಆವೇಶಗಳು ಅನ್ನುವಂಥದ್ದು ನಿಜ. ಆ ಚಲನೆಯನ್ನುಂಟು ಮಾಡುವ ಆವೇಶ ಮನಸ್ಸನ್ನು ಕಲ್ಕತ್ತೆ ಅನ್ನುವಂಥದ್ದು ನಿಜ. ಅಂದ್ರೆ ಅದೇ ಇಮೋಷನ್ ಅನ್ನೋ ಪದ ಇದೆ, ರಸ ಅನ್ನೋ ಪದ ಇಲ್ಲ. ಯಾಕೆ? ಇಲ್ಲಿ ಗಮನಿಸಬೇಕಾದದ್ದು ತುಂಬಾ ಮುಖ್ಯವಾಗಿ ಇದು. ಏನಪ್ಪಾ ಅಂದ್ರೆ, ರಸ ಅಂದ್ರೆ ಏನಪ್ಪಾ ಅಂದ್ರೆ, ನಮಗಾಗುವ ಆವೇಶವನ್ನ ನಾವು ಪರಕೀಯರಾಗಿ, ನಾನೇ ಬೇರೆ, ನಾವು ಮನುಷ್ಯ ಅನ್ಕೊಂಡು ದೂರದಿಂದ ನೋಡೋದು, ನಿರುದ್ವಿಗ್ನವಾಗಿ ನೋಡುವಂಥದ್ದು ಇದೆಯಲ್ಲ, ಅದು. ಈಗ ಬೆಂಕಿ ಹತ್ಕೊಂಡಾಗ ಬೆಂಕಿ ಒಳಗೆ ಇರೋನು ಏನೂ ಮಾಡಕ್ಕಾಗಲ್ಲ, ಅದು ಸುಟ್ಟು ಹೋಗೋದೇ ಅವನು. ಆದ್ರೆ ದೂರ ನಿಂತ್ಕೊಂಡು ನೋಡಿದ್ರೆ ಕೂಕೊಂಡು ಎಲ್ಲರ ಹತ್ರ ಹೇಳಿ ಒಂದ್ ಸ್ವಲ್ಪ ನೀರು ತಗೊಂಬಂದು ನೀರೇ ಮಣ್ಣೋ ಎರಚಬಹುದು. ಹಾಗಾಗಿ ಆ ಡಿಸ್ಟೆನ್ಸಿಂಗ್ ಫ್ರಮ್ ಇಮೋಷನ್ಸ್ ಇದೆಯಲ್ಲ, ನನ್ನ ಇಮೋಷನ್ ನಿಂದ ನಾನು ಡಿಸ್ಟೆನ್ಸಿಂಗ್ ಆಗೋದಿಲ್ಲ, ದೂರ ಹೋಗೋದಿದೆಯಲ್ಲ, ಅದು ಕಷ್ಟ. ಇನ್ನೊಬ್ಬರ ಇಮೋಷನ್ ನಿಂದ ದೂರ ಹೋಗೋದು ಸುಲಭ. ಹಾಗಾಗಿ ಇನ್ನೊಬ್ಬರ ಇಮೋಷನ್ನು ಇನ್ಯಾರದ್ದೋ ಕಥೆ ಓದಿ ನಾನು ನನ್ನ ಇಮೋಷನ್ ಕರೆಕ್ಟ್ ಮಾಡ್ಕೊಳ್ಳುವಂಥದ್ದು. ಒಂದು ತಮಾಷೆಯಾಗಿರುವಂತಹ ಒಂದು ನಗೆಹನಿ ಇದೆ. ನಮ್ಮ ಹುಡುಗನ್ನ ಮುದ್ದಾಗಿ ಬೆಳೆಸ್ಬಿಟ್ಟಿದೀವಿ, ಅವ್ನು ತಪ್ಪು ಮಾಡಿದ್ರೆ ಬೈಬೇಡಿ, ಹೊಡಿಬೇಡಿ ಅವನ್ನ, ಯಾಕೆಂದ್ರೆ ಮುದ್ದಾಗಿ ಬೆಳೆಸಿರೋದ್ರಿಂದ ಅವ್ನು ಅಳ್ತಾ ಕೂತ್ಕೊಂಡ್ಬಿಡ್ತಾನೆ ಅಂತ ಒಬ್ರು ಪೇರೆಂಟ್ ಬಂದು ಹೇಳಿದ್ರಂತೆ ಅಧ್ಯಾಪಕರಿಗೆ. ಅಧ್ಯಾಪಕರು ಹೇಳಿ, ನಿಮ್ಮ ಹುಡುಗ ತಪ್ಪು ಮಾಡಿ ನಾವ್ ಏನ್ ಮಾಡ್ಬೇಕಾಗಾರೆ? ಅವನಿಗೆ ತಪ್ಪು ಅಂತ ಪರಿಚಯ ಮಾಡ್ಕೊಡೋದು ಏನ್ ಮಾಡ್ಬೇಕು ಅಂದ್ರೆ, ಅವ್ನ ಪಕ್ಕದ ಹುಡುಗ ಇದಾನಲ್ಲ, ಅವ್ನ್ ಹೊಡೆದು ಬಿಡಿ, ಆವಾಗ ಅವನು ನನ್ನನ್ನು ಹೊಡಿತಾರೆ ಅಂತ ತಿಳ್ಕೊತಾನೆ ಅಂತ ಆ ಪೋಷಕರು ಹೇಳಿದ್ರಂತೆ. ನೋಡಿ ಅದು ಹೇಗಿದೆ, ಪಕ್ಕದ ಹುಡುಗನ್ ಹೊಡೆದ್ರೆ ಇವ್ರ ಹುಡುಗ ತಿಳ್ಕೊತಾನಂತೆ. ಅಂದ್ರೇನು, ಇನ್ನೊಬ್ಬರಿಗೆ ಎಮೋಷನ್ ಆಗ್ಬೇಕು, ನಾವು ಅದರಿಂದ ಪಾಠ ಕಲ್ತ್ಕೋಬೇಕು. ಕಥೆ ಅಂದ್ರೆ ಇನ್ನೇನು, ಆ ಕಥಾ ನಾಯಕನಿಗೆ ನೋವಾಗ್ಬೇಕು. ರಾಮ ಕಾಡಿಗೆ ಹೋಗ್ಬೇಕು, ನಾನ್ ತಿಳ್ಕೋಬೇಕು ಹೇಗೆ ನಾನು ಸಮಾಧಾನವಾಗಿರೋದು ಕಾಡಿಗೆ ಹೋದ್ರು ಅಂತ ನಾನ್ ತಿಳ್ಕೋಬೇಕು. ಇದು ರಸದ ವಿಚಿತ್ರ. ಈ ಅಂಶ ಏನಪ್ಪಾ? ಹಾಗಾದ್ರೆ ಇಂಗ್ಲಿಷ್ನಲ್ಲಿ ಯಾಕಿಲ್ಲ? ಆ ಸ್ವಭಾವ ಇಂಗ್ಲಿಷ್ನವ್ರಿಗಿದೆ, ಆದ್ರೆ ಇಂಗ್ಲಿಷ್ನಲ್ಲಿ ಕಾವ್ಯದಲ್ಲಿ ಈ ಅಂಶ ಇರಬೇಕು ಅನ್ನೋಂಥದ್ದಕ್ಕೆ ಒತ್ತು ಇಲ್ಲ. ರೆಟಾರಿಕ್ಸ್ ಅಲ್ಲಿ ಇಲ್ಲ, ಅರ್ಥಾಲಂಕಾರದಲ್ಲಿ ಅಷ್ಟೊಂದು ಸ್ಪಷ್ಟವಾಗಿಲ್ಲ, ಬೇಗಾಗಿದೆ. ಅದ್ ಚರ್ಚೆ ಇವಾಗ ಬೇಡ, ನಾವು ಅದೆಲ್ಲ ಪಂಡಿತರಿಗೆ ಬಿಟ್ಬಿಡೋಣ, ಅವರೆಲ್ಲ ಚರ್ಚೆ ಮಾಡ್ಕೊಳ್ಳಿ. ನನಗ್ ಪ್ರಶ್ನೆ ಇರೋದೇನೆಂದ್ರೆ, ಉದ್ವೇಗವನ್ನ ನಿರುದ್ವೇಗವಾಗಿ ನೋಡೋದು ತಾನೇ ರಸ ಅಂದ್ರೆ. ನಿರುದ್ವೇಗವಾಗಿ ನೋಡ್ಕೋಬೇಕಾದ್ರೆ ನಮ್ಮೊಳಗೆ ನಾನು ಅನ್ನೋ ಡಿಸ್ಟೆನ್ಸಿಂಗ್ ಮಾಡ್ಬೇಕಾದ್ರೆ, ಈಗ ಕಾಡಿದೆ, ನಾನು ಕಾಡಲ್ಲೇ ಇದ್ದೆ ಕಾಳ್ಗಿಚ್ಚು ಬಂತು ಅಂದ್ರೆ ನಾನು ಈಚೆಗೆ ಬರಕ್ಕಾಗಲ್ಲ. ನಾನು ಕಾಡಿಂದ ಈಚೆಗೆ ನಿಂತ್ಕೊಳ್ಳೋಕೆ ಒಂದು ಜಾಗ ಇದ್ರೆ, ಆ ಕಾಡಲ್ಲಿ ಅಂಚಲ್ಲಿ ಇರ್ತೀನಿ, ಅಲ್ಲಿ ಕಾಳ್ಗಿಚ್ಚು ಬಂದ್ರೆ ಅವ್ನು ಕಾಡಿಂದ ಬಂದ್ಬಿಟ್ಟು ನಾನು ಈಚೆ ಬಂದು ನಿಂತ್ಕೋತೀನಿ, ಬಯಲಿಗೆ ಬಂದು ನಿಂತ್ಕೋತೀನಿ, ಇಲ್ಲಿಗೆ ಬೆಂಕಿ ಬರಲ್ಲ ಅಂತ. ಹಾಗೆ ನಮ್ಮ ಭಾರತೀಯ ಚಿಂತನೆಯಲ್ಲಿ ಮನುಷ್ಯನ ಗುಣ ಇದೆಯಲ್ಲ, ಆ ಗುಣಗಳಿಂದ ರಸ ಸೃಷ್ಟಿಯಾಗುತ್ತೆ. ಈಗ ನನ್ನ ಗುಣ ನಿಮ್ಮ ಗುಣ ಹೊಂದಾಣಿಕೆ ಆದ್ರೆ ನನಗೆ ಸಂತೋಷ ಆಗುತ್ತೆ, ನನ್ನ ಗುಣ ನಿಮ್ಮ ಗುಣ ಹೊಂದಾಣಿಕೆ ಆಗದಿದ್ರೆ ನಮಗೆ ಬೇಜಾರಾಗುತ್ತೆ. ಇನ್ನೂ ನನ್ನ ಗುಣಕ್ಕೆ ವಿರುದ್ಧವಾದ ಗುಣ ಇದ್ರೆ ದ್ವೇಷ ಬರುತ್ತೆ. ಹಾಗಾಗಿ ರಾಗದ್ವೇಷಗಳು ಬರೋದೇ ಗುಣವನ್ನು ಹೋಲಿಸೋದ್ರಿಂದ. ಆದರೆ ನಮ್ಮ ದೇಹದ ಗುಣ ನಿಮ್ಮ ದೇಹದ ಗುಣಕ್ಕೆ ಕಾರಣವಾದಂತ ಗುಣವಲ್ಲದ ಇನ್ನೊಂದು ಲಕ್ಷಣ ನಮಗಿದೆ ಅಂತ ಭಾರತೀಯರು ನಂಬ್ಕೊಂಡಿದ್ದಾರೆ. ಅದಕ್ಕೆ ಧ್ವನಿ ಅಲ್ಲ, ಆತ್ಮ ಅಂತ ಕರೀತಾರೆ.
ಆತ್ಮ ಅವನು ಒಳ್ಳೆಯ ಗುಣಕ್ಕೆ ಕಾರಣವಾದದ್ದು, ನನ್ನ ಒಳ್ಳೆಯ ಗುಣಕ್ಕೆ ಅವನ ಒಳ್ಳೆಯ ಗುಣಕ್ಕೆ ಕಾರಣವಾದದ್ದು ಗುಣವೇ ಇಲ್ಲ ಅಂತಂದ್ರೆ ಒಂದು ನಿರ್ಗುಣ ತತ್ವ ಇದೆ ಅಂತಾಯ್ತು. ಆದ್ದರಿಂದ ಆ ನಿರ್ಗುಣ ತತ್ವ ನಾನು ಈ ದೇಹ ಮನಸ್ಸು ನಾನಲ್ಲ ಅಂತನ್ನೋ ಭಾವನೆಯಿಂದ ನೋಡಿದಾಗ ಆವೇಶ ರಸ ಆಗುತ್ತೆ. ಆ ನಿರ್ಗುಣ ತತ್ವ ಇದೆ ಅಂತ ಒಪ್ಕೋಬೇಕಲ್ಲ ನಾವು. ಆ ಒಪ್ಪಿಕೊಳ್ಳುವಂತಹ ಸಂಗತಿ ಕಾವ್ಯದಲ್ಲಿ ಆವೇಶವನ್ನ ರಸವಾಗಿಸೋದಕ್ಕೆ ನಮಗೆ ಕಲಿಸಿದೆ. ಅವ್ರು ಅದನ್ನು ಒಪ್ಕೊಂಡಿಲ್ಲ. ಅವ್ರ ಇಂದ್ರಿಯಗಳನ್ನೇ ನಂಬೋದು, ಇಂದ್ರಿಯಗಳಲ್ಲದನ್ನು ನಾವು ನಂಬಲ್ಲ ಅಂತ ಆದ್ರೆ ಹಾಗಾದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಈ ರಸ ಅನ್ನೋ ಶಬ್ದ ಬರೋಕ್ ಸಾಧ್ಯವಿಲ್ಲ, ರಸವಾಗಿಸೋದು ಕಷ್ಟ ಅವ್ರಿಗೆ. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ಅವನು ಒಳ್ಳೆಯವನಪ್ಪ ಅಂದ್ರೆ ಅವನಿಗೆ ಒಳ್ಳೆಯತನ ಇದೆ, ಆದ್ರೆ ಒಳ್ಳೆಯ ಗುಣ ಅವನಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಒಳ್ಳೆ ಗುಣ ನಾನು ನೋಡಿದ್ದೀನಲ್ಲ, ಅವನು ಒಳ್ಳೆ ಗುಣ, ಅವನು ಒಳ್ಳೆಯವನಲ್ಲ ಅಂತ ನೀವು ಕೇಳ್ಬೋದು. ಇವತ್ತು ಒಳ್ಳೆಯವನಿದ್ದವನು ನಾಳೆ ಕೆಟ್ಟವನಾಗ್ಬೋದು. ಗುಣ ಅನ್ನೋದು ಬದಲಾಗುತ್ತೆ, ನಾನು ಅನ್ನೋದು ಬದಲಾಗೋದಿಲ್ಲ. ಆದ್ರಿಂದ ನಾನು ಅನ್ನೋದು ಬದಲಾಗದೇ ಇರೋ ನಾನೊಂದು ಇರಬೇಕು ಅಂದ್ರೆ ಯಾವ ಗುಣವೂ ಇಲ್ಲದೆ ಇರುವ ಪ್ರಕೃತಿಯ ನೀಡಿದ ಕೊಡುಗೆಯಾದಂತಹದ್ದು ನನ್ನ ಹತ್ರ ಇರಬೇಕು. ನನ್ನ ದೇಹ ಅನ್ಕೊಳ್ಳೋಣ ಅಂದ್ರೆ ದೇಹ ಬದಲಾಗುತ್ತೆ, ಮನಸ್ಸು ಅನ್ಕೊಂಡ್ರೆ ಮನಸ್ಸು ಇದ್ದಿದ್ದು ಬದಲಾಗುತ್ತೆ, ನಾನು ಪ್ರಪಂಚ ಅನ್ಕೊಂಡ್ರೆ ಪ್ರಪಂಚವೂ ಬದಲಾಗುತ್ತೆ. ಅದಕ್ಕೆ ಭಾರತೀಯರು ಏನ್ ಮಾಡ್ಬಿಟ್ರು, ಬದಲಾಗುವ ದೇಹ ಮನಸ್ಸಿನೊಳಗೆ ಬದಲಾಗದ ಒಂದು ಆತ್ಮ ಇದೆ, ಬದಲಾಗುವ ಜಗತ್ತಿನೊಳಗೆ ಬದಲಾಗದ ಒಂದು ಶಕ್ತಿ ಇದೆ, ಅದನ್ನು ಪರಮಾತ್ಮ ಅಂತ ಕರೆದ್ರು, ಇದನ್ನ ಆತ್ಮ ಅಂತ ಕರೆದ್ರು. ಆತ್ಮ ಪ್ರಜ್ಞೆಯಿಂದ ರಸ ಸೃಷ್ಟಿ ಸಾಧ್ಯವಾಗುತ್ತೆ ಅಂತ. ಹಾಗಾದ್ರೆ ಕಾವ್ಯಕ್ಕೆ ಯಾವ್ದು ಆತ್ಮ ಅಂದ್ರೆ ಇನ್ನೊಬ್ಬ ಹೇಳ್ತಾನೆ ಕಾವ್ಯಾಸ್ಯಾತ್ಮ ಧ್ವನಿ, ಧ್ವನಿ ಅನ್ನೋದು ಕಾವ್ಯದ ಆತ್ಮ ಅಂತ. ಅದು ಇನ್ನೊಂದು ಅರ್ಥ ಅಲಂಕಾರ, ಅವನು ಅದನ್ನು ಹೊಗಳ್ಕೊಳ್ಳೋಕೆ ಹೇಳ್ತಾನೆ. ಏನೇ ಆಗ್ಲಿ ನನ್ನದಲ್ಲದ ಒಂದು ಇದೆ ಅನ್ನುವ ಪ್ರಜ್ಞೆ ಮಾತ್ರ ಆವೇಶವನ್ನ ರಸವಾಗಿಸಬಲ್ಲದೆ ಹೊರತು ನಾನೇ ನೋಡ್ತೀನಿ ನನ್ನ ಅಂತ ನಾನುವನ್ನ ಬೆರೆಸಿದರೆ ಅದು ಆವೇಶ ಆಗಿದೆ. ಆದ್ದರಿಂದ ಈಗ ನಾನು ಸುಲಭವಾಗಿ ಹೇಳೋದಾದ್ರೆ ಆವೇಶದಲ್ಲಿ ನಾನು ಇದೆ, ಆವೇಶದ ನಾನುವನ್ನು ಕಿತ್ತಾಕ್ಬಿಟ್ರೆ, ಕಾಳಿನ ಹೊಟ್ಟು ತೆಗೆದ ಹಾಗೆ ನನ್ನ ಆವೇಶದಲ್ಲಿನ ನಾನು ತೆಗೆದು ಹಾಕ್ಬಿಟ್ರೆ ಅದು ರಸ ಆಗುತ್ತೆ. ಇದು ರಸತತ್ವದ ಮೂಲಭೂತ ಸಂಗತಿ. ಈ ಮೂಲಭೂತ ಸಂಗತಿಯನ್ನ ಬೇರೆಯವರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾನು ದೇಹ ಅಲ್ಲದೆ ಇನ್ನೇನು ಅಲ್ಲ ಅಂತ ಅನ್ಕೊಂಡಿರುವಾಗ ಹೇಗೆ ಅವ್ರಿಗೆ ಅರ್ಥ ಮಾಡಿಸೋದು? ನಾನು ಗುಣನೇ ಅಲ್ಲದೆ ನಾನು ಬೇರೆ ಅಲ್ಲ ಅಂದ್ರೆ ಪ್ರತಿ ಕ್ಷಣದಲ್ಲೂ ಗುಣ. ಬೆಳಗ್ಗೆ ಇದ್ದ ಗುಣ ಸಾಯಂಕಾಲ ಇಲ್ಲ. 5 ಜಾಮೂನ್ ಅಂದ್ರೆ ಇಷ್ಟು 5 ಜಾಮೂನ್ ತಿನ್ಬಿಟ್ಟು 6ನೇ ತಿನ್ನೋಕ್ ಹೋದ್ರೆ ಅದಾಗ್ಲೇ ನಾಲ್ಗೆ ಪ್ರತಿಭಟಿಸುತ್ತೆ. ಅಯ್ಯೋ ಬೋರ್ ಆಗುತ್ತೆ, ನನ್ಗೆ ಇಷ್ಟ ಅಂತ ತಿಂದಿರ್ತೀನಿ. ಆ ದೃಷ್ಟಿಯಿಂದ ಇದನ್ನು ಗಮನಿಸಬೇಕಾದದ್ದು, ಆತ್ಮ ಅನ್ನೋದು ಏನೋ ಕಾಣದೇ ಇರೋದನ್ನ ಯಾರಿಗೋ ಮೋಸ ಮಾಡೋಕೆ ಆತ್ಮ ಪರಮಾತ್ಮ ಅಂತ ಮಾಡ್ಬಿಟ್ಟು ಪೂಜೆ ಮಾಡಿ ಮೋಸ ಮಾಡ್ತಾರೆ ಅನ್ನೋಂಥದ್ದು ವ್ಯಾವಹಾರಿಕ ಆಚರಣೆಗಳನ್ನ ವಿಮರ್ಶೆ ಅದು. ಆದ್ರೆ ಒಂದಂಶ ನಿಜ, ಆ ಪ್ರಕೃತಿಯೇ ಕೊಟ್ಟಿರುವ ಗುಣಗಳಲ್ಲದ ಒಂದು ಆತ್ಮ ಇದೆ ಅಂತ. ಹಾಗಾದ್ರೆ ಆತ್ಮ ತೋರಿಸಿ ಅಂದ್ರೆ ಗುಣ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಕಣ್ಣಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬೆಳಕಿನಿಂದ ಅರ್ಥ ಮಾಡ್ಕೋತೀವಿ. ಬೆಳಕನ್ನು ಚದುರಿಸುವ ಗುಣದಿಂದ ನನ್ನ ಆಕಾರ ನಿಮಗೆ ಕಾಣ್ತಾ ಇದೆ. ಆದ್ರೆ ಆ ಗುಣವೇ ಇಲ್ಲದೆ ಇದ್ರೆ ನಾನು ನಿಮ್ಗೆ ಹೇಗೆ ಕಾಣಕ್ ಸಾಧ್ಯ? ಆದ್ರಿಂದ ಕಾಣುವ ಕಾಯ ಗುಣಾಧಾರಿತವಾದದ್ದು, ಕಾಯವೂ ಗುಣವೂ ಬದಲಾಗುವಂಥದ್ದು. ಆದ್ರೆ ಕಾಯದ ಗುಣಕ್ಕೆ ಕಾರಣವಾದದ್ದೊಂದು ಇದೆಯಲ್ಲ, ಅದು ಆತ್ಮ ಅಂತ ಹೇಳ್ತಾ ಇರೋದು. ಆದ್ರಿಂದ ಆತ್ಮದ ನೆಲೆಗಟ್ಟಿನಲ್ಲಿ ಆವೇಶವನ್ನು ನೋಡಿದರೆ ಆಗ ಆವೇಶ ರಸ ಆಗುತ್ತೆ. ಇದು ತುಂಬಾ ಗಮನಿಸಬೇಕಾದ್ರೆ. ಪಾಶ್ಚಿಮಾತ್ಯರು ಸೋಲ್ ಅಂತ ಹೇಳ್ತಾರೆ. ಆದ್ರೆ ಸೋಲ್ ಅಂತ ಅನ್ನೋದು ಹೇಳೋದು ಏನಪ್ಪಾ ಅಂದ್ರೆ ಸುಪ್ತ ಪ್ರಜ್ಞೆ ಅಂತ ನಾವು ಹೇಳ್ತೀವಲ್ಲ, ಮನಸ್ಸಿಗೆ ಕಾಣದೇ ಇರುವಂತಹದ್ದು ಅಂತರಂಗದಲ್ಲಿ ಒಂದು ಸಬ್ ಕಾನ್ಶಿಯಸ್ ಅಂತ ಇದೆಯಲ್ಲ, ಸಬ್ ಕಾನ್ಶಿಯಸ್ನೆಸ್, ಕಾನ್ಶಿಯಸ್ ಅಲ್ಲ ಸಬ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಅದನ್ನ ಅವ್ರೇನಂತ ಕರೀತಾರೆ? ಸೋಲ್ ಅಂತ ಕರೀತಾರೆ. ಆದ್ರೆ ಭಾರತೀಯರು ಆ ಸಬ್ ಕಾನ್ಶಿಯಸ್ ಮನಸ್ಸಿನಿಂದಲೇ ರಿಪೇರಿ ಆಗ್ತಾ ಇರೋದ್ರಿಂದ, ಬದಲಾವಣೆ ಆಗ್ತಾ ಇರೋದ್ರಿಂದ ಅದು ಕೂಡ ಬದಲಾವಣೆ ಹೊಂದುವಂಥದ್ದು. ಅದರ ಆಳದಲ್ಲಿ ಇನ್ನೊಂದಿದೆ, ಅದಕ್ಕೆ ಗುಣವೇ ಇಲ್ಲ, ಇಂದ್ರಿಯಗಳಿಗೂ ಕಾಣಲ್ಲ, ಏನು ಕಾಣಲ್ಲ. ಅದಿಲ್ಲದೆ ಇದ್ರೆ ಮನುಷ್ಯ ಜೀವಿನೇ ಇರ್ತಿರ್ಲಿಲ್ಲ ಅಂದ್ಬಿಟ್ಟು ಅದ ದೇಹವನ್ನ ಕ್ಷೇತ್ರ ಅಂತನೂ, ಅದ್ರೊಳಗಿರುವಂತಹ ಚೈತನ್ಯ ಇದೆಯಲ್ಲ, ನಿರ್ಗುಣ ಚೈತನ್ಯ, ಅದನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಭಗವದ್ಗೀತೆ ಸಮಾನತೆ ಇಲ್ಲ ಅಂತ ಹೇಳ್ತಾರಲ್ಲ, 13ನೇ ಅಧ್ಯಾಯ ತೆಗೆದು ನೋಡಿ, ಕ್ಷೇತ್ರಜ್ಞಂಚ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಅಂತ ನೇರವಾಗಿದೆ. ಯಾವುದೇ ದೇಹ ಆಗ್ಲಿ, ಯಾವುದೇ ಜೀವಿಯ ದೇಹ, ಮನುಷ್ಯನೇ ಆಗ್ಬೇಕು ಅಂತಲೂ ಇಲ್ಲ. ಅದ್ರೊಳಗೊಂದು
ಪ್ರಪಂಚದ ಪ್ರಜ್ಞೆ ಇದೆಯಲ್ಲ, ತಾನಿರುವ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ನಾನು ಅಂತ ಹೇಳ್ತಾನೆ. ಎಲ್ಲ ದೇಹಗಳಲ್ಲೂ ನಾನೇ ಅಂತ. ಅಲ್ಲಿಗೆ ಈಕ್ವಾಲಿಟಿ ಬಂದಾಗ ಆಗ್ಲಿಲ್ವೇ? ಇರ್ಲಿ ಬಿಡಿ, ನಾನೀಗ ತತ್ವಶಾಸ್ತ್ರ ಹೇಳಕ್ ಹೊರಟಿಲ್ಲ, ರಸ ಹೇಳಕ್ ಹೊರಟಿದ್ದು. ಈ ರಸಕ್ರಿಯೆ ಇದೆಯಲ್ಲ, ಈ ರಸಕ್ರಿಯೆ ಏನಾಗುತ್ತೆ ಅಂತಂದ್ರೆ, ಅದರಲ್ಲಿ ವೈಯಕ್ತಿಕತೆಯನ್ನ ತೆಗೆದುಹಾಕಿ ಸಾರ್ವಕಾಲಿಕತೆ, ಸಾರ್ವದೇಶಿಕತೆ ಅಂದ್ರೆ ಯೂನಿವರ್ಸಲ್, ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್, ಹಾಗೆ ನಾವು ಆವೇಶವನ್ನ ಪರಿವರ್ತಿಸಿದರೆ ಆಗ ಅದು ರಸ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಪರಿವರ್ತನೆ ಮಾಡುವುದನ್ನ ಕಾವ್ಯಗಳು ನಮ್ಗೆ ಹೇಳ್ಕೊಡುತ್ತವೆ ಅಂತ ಕಾವ್ಯದ ಇದು ಮೀಮಾಂಸಕರು ಅಂತ ಹೇಳ್ತಾರಲ್ಲ, ರಿಟಾರಿಕ್ ಮಾಡುವಂಥವ್ರು, ಅವ್ರು ಅದನ್ನ ಹೇಳ್ತಾರೆ. ಕಾವ್ಯ ನಮ್ಗೆ ಯಾಕೆ ಹಿತವಾಗುತ್ತೆ ಅಂತಂದ್ರೆ, ಆವೇಶವನ್ನ ಉಪಾಯವಾಗಿ ನಿನ್ನ ಆವೇಶವನ್ನು ನೀನು ಪರಕೀಯದಾಗ ನೋಡು. ಈ ಕಥೆಯಲ್ಲಿ ಆ ಪಾತ್ರ ನೋಡಿದ್ಯೋ ಇಲ್ವೋ, ಹಾಗೆ ನನ್ನ ಆವೇಶನ ನೋಡು. ಹಾಗೆ ನೀತಿಯನ್ನ ಮಾಡಬೇಡ, ಹೀಗ್ ಮಾಡು ಹೀಗ್ ಮಾಡಬೇಡ ಅಂತ ವಿಧಿ ನಿಷೇಧವಾಗಿ ಹೇಳ್ದೇಲೇನೆ ಕಥೆಯಾಗಿ ಹೇಳುದು. ಈಗ ಇದನ್ನ ತಗೊಳ್ಳಿ, ಈ ಸೋಪನ್ ಕಥೆನೇ ತಗೊಳ್ಳಿ. ಆ ಕಾಗೆ ಬಾಯಾರಿಕೆ ಆದ ಕಥೆನ ಏನ್ ಹೇಳ್ತಾ ಇದೆ ನಾವು ಈ ಸೋಪ್ ಅಂತಂದ್ರೆ, ಕಷ್ಟಕ್ಕೆ ಗಾಬರಿ ಆಗ್ಬೇಡ, ಕಷ್ಟನ ನಿಧಾನವಾಗಿ ನೀನೇ ಪರಿಹರಿಸ್ಕೋಬೇಕು. ಯಾಕಂದ್ರೆ ನಿನ್ನ ಮನಸ್ಸು, ದೇಹದ ಕಷ್ಟ ಇನ್ನೊಬ್ರಿಗೆ ಗೊತ್ತಾಗ್ಬೋದು. ನಾ ಬಿಸಿಲಲ್ಲಿ ನಿಂತಿದ್ರೆ ಬೆವರ್ತಿರೋದು ಇನ್ನೊಬ್ರಿಗೆ ಗೊತ್ತಾಗ್ಬೋದು. ನನ್ನ ಮನಸ್ಸಿನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ, ನನ್ನ ಮನಸ್ಸಿನ ಆವೇಶ ಯಾರಿಗೂ ಅರ್ಥ ಆಗಲ್ಲ. ನನ್ನ ಮನಸ್ಸಿನ ಆವೇಶ ಯಾರು ಪರಿಹರಿಸ್ಬೇಕು? ನಾನೇ ಪರಿಹರಿಸ್ಕೋಬೇಕು, ಬೇರೆ ದಾರಿ ಇಲ್ಲ, ನಾನೇ ಪರಿಹರಿಸ್ಕೋಬೇಕು. ಆ ದೃಷ್ಟಿಯಿಂದ ಈ ಆವೇಶವನ್ನ ರಸವಾಗಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಮಾಡಬೇಕಾದ ಅಗತ್ಯ ಇದೆ. ಆ ರಸವನ್ನ ಆವೇಶವಾಗಿಸ್ಕೋಬೇಕಾದ್ರೆ ಕಾವ್ಯ, ಸಂಗೀತ ಇದೆಯಲ್ಲ, ಅವೆಲ್ಲವೂ ಕೂಡ ಕಲೆ ಸಾಹಿತ್ಯ, ಸಂಗೀತ ಇದೆಯಲ್ಲ, ಅದು ಸಹಾಯ ಮಾಡುತ್ತೆ ಅಂತ. ಇಲ್ಲದೆ ಹೋದ್ರೆ ಅದಕ್ಕೆ ಅವನು ಭರ್ತೃರು ಹೇಳಿದ್ದು, ಕೊಂಬು ಬಾಲ ಇಲ್ಲದೆ ಇರೋ ಪಶು ಆಗ್ತಾನೆ ಮನುಷ್ಯ ಅಂತ. ಯಾಕೆಂದ್ರೆ ಪಶು ಅಂದ್ರೆ ಏನು? ಅದಕ್ಕೆ ಧರ್ಮ ಏನು ಗೊತ್ತಿಲ್ಲ, ತನ್ಗೇನ್ ಅನ್ಸುತ್ತೋ ಹಾಗೆ ಮಾಡುತ್ತೆ. ಧರ್ಮ ಜ್ಞಾನಿಭ್ಯೋ ಪಶು ಅಂತ ಸಂಸ್ಕೃತದಲ್ಲಿ ನೇರವಾಗಿ ಹಾಗಂತಾನೆ ವ್ಯಾಖ್ಯಾನ ಮಾಡಿದೆ. ನಮ್ಗೆ ಪಶುಪತಿಯ ಪ್ರಜ್ಞೆ ಇದ್ರೆ ಆ ಪಶುವನ್ನು ಕಂಟ್ರೋಲ್ ಮಾಡಕ್ ಸಾಧ್ಯ. ಅದಕ್ಕೆ ಶಿವನ ಹೆಸರು ಪಶುಪತಿ ಅಂತ. ಅದಕ್ಕೆ ಬರೇ ಕೋಪ ಒಂದಿಲ್ಲ, ಆಸೆಯನ್ನು ಬಸವಣ್ಣವ್ರು ಬರೀತಾರೆ. ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸದಿರಯ್ಯ, ಪಶುವೇನ ಬಲ್ಲದು ಹಸುರೆಂದೆಳೆಸುವುದು. ಪಶುವಾನು, ನನ್ನ ಕಣ್ಣು ಕಿವಿ ಅವಕ್ಕೆ ಯಾವಕ್ಕೂ ಬುದ್ಧಿ ಇಲ್ಲ, ಅವಕ್ಕೆ ಹೋದಾಗೆ ಹೋಗುತ್ತೋ ಅವು. ಪಶುಪತಿ ನೀನು ಪಶುಪತಿ ನಿಯಂತ್ರಣ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಅಲ್ಲಿಗೆ ದಾರ್ಶನಿಕತೆಗೂ ಕಾವ್ಯಕ್ಕೂ ಪಕ್ಕದಲ್ಲಿ ನಿಂತಿವೆ. ಅದು ತುಂಬಾ ಗಮನಿಸಬೇಕಾದ್ದು. ಸಾಮಾನ್ಯವಾಗಿ ಜನರನ್ನ ಆಕರ್ಷಿಸುವಂಥ ಆವೇಶಗಳು ಯಾವುದು ಅಂದ್ರೆ, ಒಂದು ಆಸೆ, ಇನ್ನೊಂದು ಕೋಪ. ಈ ಎರಡು. ಭಯ ಅಂತ ನೀವು ಕೇಳ್ಬೋದು. ಆಸೆಯಿಂದಲೂ ಭಯ ಆಗುತ್ತೆ, ಕೋಪದಿಂದಲೂ ಭಯ ಆಗುತ್ತೆ. ಆಸೆಯಿಂದ ಏನ್ ಭಯ ಅಂದ್ರೆ, ಆಸೆ ಪೂರೈಸತ್ತೋ ಇಲ್ವೋ, ಇನ್ನೇನೇನಕ್ಕಾಗತ್ತೋ ಅಂತ ಅನ್ನೋ ಭಯ. ಕೋಪದಿಂದ ಏನ್ ಭಯ ಅಂದ್ರೆ, ಅದಾಗಬಾರ್ದು ಅಂತ ನಾನು ಹೊಡೆದಾಡ್ತಿದ್ದೀನಿ, ಅದಾಗ್ಬಿಟ್ರೆ ಅಂತ ಭಯ. ಅದರಿಂದ ಮೂಲ ಆವೇಶಗಳು ಎರಡೇ, ಆವೇಶ ಮತ್ತು ಕೋಪ ಎರಡೂ ಕೂಡ ಭಯವಾಗಿ ನಮ್ಮನ್ನ ಕಾಡುತ್ತೆ ಅನ್ನುವಂಥ ಸಂಗತಿ. ಒಬ್ಬ ಮನಃಶಾಸ್ತ್ರಜ್ಞ ಹೇಳಿದ್ದನ್ನ ಒಬ್ರು ಕನ್ನಡಕ್ಕೆ ತುಂಬಾ ಚೆನ್ನಾಗಿ ಅನುವಾದ ಮಾಡಬೇಕು ಅಂತ ನನ್ನ ಕೇಳಿದ್ರು. ಅಲ್ಲಿ ಏನಿದೆ ಅಂದ್ರೆ, ಡಿಸೈರ್ ಅಂಡ್ ಹೇಟ್ರೆಡ್, ಈ ಎರಡೂ ಕೂಡ ಆವೇಶವನ್ನು ಉಂಟು ಮಾಡುತ್ತೆ. ಅದನ್ನ ರಸ ಮಾಡ್ಬೇಕಾದ್ರೆ ಮೊದಲು ಆವೇಶದ ಮೂಲ ಡಿಸೈರ್ ಅಂಡ್ ಹೇಟ್ರೆಡ್ ಅಥವಾ ಆಶಯ ದ್ವೇಷ. ಅದನ್ನೇನ ಆವೇಶ ಮಾಡುತ್ತೆ, ಆವೇಶ ರಸ ಮಾಡಬೇಕು ಅಂದ್ರೆ ಮೊದಲು ಈ ಮೂಲ ತಿಳ್ಕೋಬೇಕು ಅಂತ. ಅದಕ್ಕೆ ನಾನು ಹೀಗೆ ಒಂದು ವಾಕ್ಯ ಬರೆದೆ. ಮದನ ಕುತೂಹಲ ಮತ್ತು ಕದನ ಕುತೂಹಲ ಎರಡು ಪ್ರಪಂಚನ ನಿರಂತರವಾಗಿ ಕಲ್ಕತ್ತೆ ಅಂತ. ಮದನ ಕುತೂಹಲ ಅಂದ್ರೆ ಮನ್ಮತ, ನಾನು ಆಸೆ ಪಟ್ಟಿದ್ದು ಹ್ಯಾಕ್ ಸುಖ ಬೀಳ್ತೀನೋ ಏನೋ ಅಂತ ಅನ್ನೋವಂಥದ್ದು ಅಂತ ಸೆಕ್ಷುಯಲ್ ಡಿಸೈರ್ ಅಂತೂ ಆಗತ್ತೆ. ಕದನ ಕುತೂಹಲ ನೋಡಿ, ಜಗಳ ಇಬ್ರು ಕಾಯ್ತಿರ್ತಾರೆ, ಅವ್ರಿಗೆ ಅದು ಆವೇಶ. ನೋಡೋಕೆ ಎಷ್ಟು ಜನ ಇರ್ತಾರೆ ಅಲ್ಲಿ, ಜಗಳ ಕಾಯ್ದವ್ರಿಗೆ ಅದು ಆವೇಶ, ನೋಡೋರ್ಗೆ ಆವೇಶ ಅವ್ರದ್ದಲ್ವಲ್ಲ. ಅವ್ರಿಬ್ರು ಬಿದ್ದರೆ ಅವನಿಗೆ ತಾನೇ ಪೆಟ್ಟು ಬೀಳೋದು. ಮಾರೋರೆ ಅಂತೀವಿ ನಾವು, ಹೊಡಿ ನೀನು ಅವನಿಗೆ ಅಂತ. ಇವನ್ಗೂ ಹೇಳ್ತೀವಿ, ಅವನಿಗೂ ಹೇಳ್ತೀವಿ. ಅವ್ರ ಪಾಲಿಗೆ ಸ್ವಲ್ಪ ಮಟ್ಟಿಗೆ ನಾನು ಅನ್ನೋದು ಬೆರ್ತಿಲ್ದೇ ಇರೋದ್ರಿಂದ ಒಂದು ರಸ ಸೃಷ್ಟಿಯಾಗಿದೆ.
ಆದ್ರಿಂದ ಇಬ್ರು ಸ್ನೇಹಿತರು ಒಬ್ರಿಗೊಬ್ರು ಪ್ರೀತಿಯಾಗಿ ಮಾತಾಡ್ಕೊಂಡು ಹೋಗ್ತಿರೋದನ್ನ ಜನ ನೋಡಕ್ ಗುಂಪು ಸೇರಲ್ಲ. ಜಗಳಕ್ಕಾದ್ರೆ ಗುಂಪು ಸೇರ್ತಾರೆ ಅಲ್ವಾ? ಮದುವೆ ಆದ್ರೆ ಜನ ಸೇರ್ತಾರೆ, ಇನ್ನೂ ಮಕ್ಕಳಾಗ್ಲಿಲ್ವಾ ಅಂತ ಕೇಳ್ತಾರೆ. ಹಾಗಾಗಿ ಈ ಮದನ ಕುತೂಹಲ ಕದನ ಕುತೂಹಲ ಎರಡು ಇದೆಯಲ್ಲ, ಇವು ನಮಗೇ ಗೊತ್ತಿಲ್ಲದ ಹಾಗೆ ಹೊಣೆಯ ಹೊರೆಯನ್ನ ಹೊರಿಸುತ್ತವೆ. ಅದು ಆವೇಶದ ಪರಿಣಾಮ. ಆ ಆವೇಶವನ್ನ ರಸವಾಗಿಸಿದರೆ ಈ ಪರಿಣಾಮ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಆದ್ದರಿಂದ ಆವೇಶಕ್ಕೆ ಇರೋ ಏಕೈಕ ಪರಿಹಾರ ಅಂದ್ರೆ ಆವೇಶವನ್ನ ರಸವಾಗಿಸೋದು. ಈಗ ಮುಂದಕ್ಕೆ ಹೋಗ್ಬೋದಾ? ಆವೇಶವನ್ನು ಹೇಗೆ ರಸವಾಗಿಸ್ಬೋದು ಅನ್ನೋದಕ್ಕೆ ಹೋಗ್ಬೋದಲ್ವಾ? ಈಗ ನಾನು ಇಷ್ಟು ಹಿನ್ನೆಲೆಯಲ್ಲಿ ಹೇಳ್ತೀನಿ ನೋಡಿ. ಈಗ ಸಿಡುಬು ಬರ್ತಾ ಇತ್ತು ಎಲ್ಲಾರ್ಗು. ಸಿಡುಬು ಬಂದಾಗ ಏನಾಗುದು, ಒಬ್ಬರಿಂದ ಒಬ್ಬರಿಗೆ ಅದು ಸೋಂಕು ರೋಗ ಹರಡೋದು. ಅದಕ್ಕೆ ಏನ್ ಮಾಡಿದ್ರು ವಿಜ್ಞಾನಿಗಳು, ಸೋಂಕು ರೋಗ ಹರಡೋಕ್ ಮುಂಚೆ, ಸಿಡುಬು ಬರೋಕ್ ಮುಂಚೆನೆ ಒಂದು ಲಸಿಕೆ ಹಾಕ್ಬೇಕು ಅಂತ. ಲಸಿಕೆ ಹಾಕ್ಬಿಟ್ರೆ ರೋಗ ಬರೋಲ್ಲ. ಆ ಲಸಿಕೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಿಡುಬಕಾರಕವನ್ನ ಒಂದು ಕುದುರೆಗೆ ಚುಚ್ಚುತ್ತಾರೆ. ಆ ಕುದುರೆಯ ರಕ್ತದಲ್ಲಿ ಆ ಕಾಯಿಲೆ ಬರೆಸುವಂಥದ್ದನ್ನ ಚುಚ್ಚಿದ್ರೆ ಅದಕ್ಕೆ ಕಾಯಿಲೆ ಬರುತ್ತೆ. ಆದ್ರೆ ಅದಕ್ಕೆ ಕಾಯಿಲೆ ಬರದೇ ಇರೋ ಹಾಗೆ ನಿಸ್ಸತ್ವಗೊಳಿಸಿ, ಆ ನಿಸ್ಸತ್ವಗೊಳಿಸಿರುವಂಥ ಒಂದು ಇದನ್ನ ಯಾವುದು ಸೋಂಕನ್ನ ಕುದುರೆಗೆ ಬೆಳೆದಿದ್ದಾರೆ. ಅದು ನಿಸ್ಸತ್ವಗೊಳಿಸಿದ್ರು ಅದು ನಮ್ಮ ದೇಹದಲ್ಲಿ ಪ್ರತಿಕಾಯಗಳನ್ನ ಸೃಷ್ಟಿ ಮಾಡೋಕ್ ಸಾಧ್ಯ. ಹಾಗಾಗ್ಬಿಟ್ಟು ಅದರ ಕುದುರೆಯ ಶರೀರದಲ್ಲಿ ಏನಾದ್ರು ಬಂತು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬಂದಾಗ್ಲೇ ಅದನ್ನ ಇಲ್ದಾಗ ಮಾಡೋಕ್ಕೆ ನಮ್ಮ ರಕ್ತದಲ್ಲಿ ಅದು ಯಾವುದು ಪ್ರತಿಕಾಯಗಳನ್ನ ಆಂಟಿಬಾಡೀಸ್ನ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ತಂದ್ಕೊಳ್ಳುತ್ತೆ. ಹಾಗಾಗಿ ಆವೇಶ ಇದು ಸಿಡುಬು ಕಾರಕವನ್ನ ಅದಕ್ಕೆ ತುಂಬಿ ಅಲ್ಲಿ ಆಂಟಿಬಾಡೀಸ್ ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡುವಂಥದ್ದನ್ನ ದೇಹಕ್ಕೆ ಹೇಳ್ಕೊಟ್ಟು ಆ ಪ್ರತಿಕಾಯಗಳಿರುವಂತಹದ್ದನ್ನ ಲಸಿಕೆ ಅಂತ ಕರೀತಾರೆ. ಅದನ್ನ ಮಕ್ಕಳಿಗೆ ಚುಚ್ಚಿದ್ರೆ ಅವಕ್ಕೆ ಆಗ್ಲೇ ಇಂಥನೊಬ್ಬ ಬರ್ತಾನೆ ಅಂತ ಮುಂಚೆನೆ ಸೂಚನೆ ಇರುತ್ತೆ. ಹಾಗೇನಾದ್ರು ಸೋಂಕು ಬಂದ್ರೆ ಅದು ಬೆಳೆಯೋ ಮುಂಚೆನೆ ಅದನ್ನ ನಾಶಪಡಿಸುವಂತ ಲಕ್ಷಣ ಇರುತ್ತೆ. ಆದ್ದರಿಂದ ಏನ್ ಮಾಡಿದ್ವಿ, ಲಸಿಕೆಯಲ್ಲಿ ಲಸಿಕೆ ಹಾಕಿದ್ವಿ. ಈಗ ಪೋಲಿಯೋ ಲಸಿಕೆ ಕಳೆದ ತಿಂಗಳೆಲ್ಲ ಹಾಕಿದ್ರು. ಪೋಲಿಯೋ ಲಸಿಕೆ ಅಂದ್ರೆ ಹಾಕೋದು ಅಂದ್ರೆ ಏನು, ಪೋಲಿಯೋ ಬರೋಕ್ ಮುಂಚೆನೆ ನಿಸ್ಸತ್ವಗೊಳಿಸಿದ ಪೋಲಿಯೋ ಕಾರಕವನ್ನ ಒಂದು ಪ್ರಾಣಿಗೆ ಹಾಕಿ ಅಲ್ಲಿಂದ ಲಸಿಕೆ ತಗೊಂಡು ಅದನ್ನ ನಮ್ಮ ಮಕ್ಕಳು ಕೊಡುವಂಥದ್ದು. ಬೇರೆ ಲಸಿಕೆ ಎಲ್ಲ ಚುಚ್ಚಿ ಕೊಡ್ತಾರೆ. ಪೋಲಿಯೋ ಲಸಿಕೆ ಬಾಯಿ ಓರಲ್ ಆಗಿ ಮೌಖಿಕವಾಗಿ ನುಂಗಕ್ಕೆ ಕೊಡ್ತಾರೆ, ಅದೇನಾರು ಆಗಲಿ. ಹಾಗೆ ರಸವನ್ನು ಸೃಷ್ಟಿಸೋದು ಅಂದ್ರೆ ಆವೇಶವನ್ನ ಸ್ವೀಕರಿಸಿ, ಆವೇಶವನ್ನು ನಮ್ಮ ಆವೇಶ ಜಗಳಕ್ಕೆ ಶುರುವಾಗ್ಬಿಡುತ್ತಲ್ಲ, ಬೇರೆಯವರ ಆವೇಶನ ಸ್ವೀಕರಿಸಿ ಗ್ರಹಿಸಿ ಅದರ ಮೂಲಕ ನಮ್ಮ ಒಂದು ರೋಗ ನಿರೋಧಕತೆಯನ್ನು ಹೆಚ್ಚಿಸ್ಕೊಳ್ಳೋದು. ಅಂದ್ರೆ ಅಂಥದ್ದೇ ಇನ್ನೊಂದು ಕಥೆ ಬರೆಯೋದು. ಅದಕ್ಕೆ ಯಾವ ಕವಿ ಕಥೆ ಬರೆದ್ರು ತನ್ನ ಅನುಭವವನ್ನ ನೇರವಾಗಿ ಅದೇ ಪಾತ್ರಗಳ ಹೆಸರಲ್ಲಿ ಬರೆಯೋದಿಲ್ಲ, ಇನ್ನೊಂದು ಪಾತ್ರವನ್ನು ಸೃಷ್ಟಿಸಿ ಬರೀತಾನೆ. ಅದರಿಂದ ಕಾತೆ ಕಾವ್ಯ ಅನ್ನೋದು ಒಂದು ರೀತಿಯಲ್ಲಿ ಲಸಿಕೆಯೇ. ಆದ್ದರಿಂದ ಈ ಲಸಿಕೆಯ ಒಂದು ರೂಪಕದಿಂದ ನಾನು ನಿಮಗೆ ಆವೇಶವನ್ನ ರಸವಾಗಿಸಿಕೊಳ್ಳುವ ಕ್ರಮ ಹೇಗೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮನಸ್ಸು ಮೃದುವಾಗಬೇಕಾದ್ರೆ ಪ್ರಕೃತಿಯ ಬಗ್ಗೆ ಬೇಕಾದಷ್ಟು ಮಾಹಿತಿ ತಿಳ್ಕೊಳ್ಳಿ, ಆಗೋದಿಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ಬೇಕಾದಷ್ಟು ಮಾಹಿತಿ ತಗೊಳ್ಳಿ, ಅವನ ಕ್ವಾಲಿಫಿಕೇಶನ್, ಅವನಿರೋದು, ಅವನ ಫ್ರೆಂಡ್ಸ್ ಎಲ್ಲ ತಿಳ್ಕೊಳ್ಳಿ. ಆದ್ರೆ ಒಂದು ಸಹಾನುಭೂತಿ ಹುಟ್ಟಬೇಕಾದ್ರೆ ಅವನು ಪಡೋ ಆವೇಶ ಮತ್ತು ಆವೇಶವನ್ನು ಸಹಾನುಭೂತಿಯಿಂದ ನೋಡುವ ಗುಣ, ಈ ಎರಡೂ ಬೇಕಾಗುತ್ತೆ. ಅದೇ ರಸ ಸೃಷ್ಟಿ. ಆದ್ದರಿಂದ ನಾವು ನನ್ನ ವೈರಿಗೂ ಸಮಾಧಾನ ಹೇಳುವಂತ ಸಹನೆ ತಂದ್ಕೊಳ್ಳೋಕ್ ಸಾಧ್ಯ ಆಗೋದು ಅವನನ್ನು ಕುರಿತ ಕಥೆ, ಅವನ ಹಾಗೆ ಹಿಂದೆ ಕಷ್ಟಪಟ್ಟವರ ಕಥೆ. ಆ ಕಥೆಯಿಂದ ಅವನ ಹಾಗೆ ಇವನು ಕಷ್ಟಪಡ್ತಾನೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಹೀಗಾಗಿ ರಸ ಸಿದ್ಧಿ ಅಂತ ಆದರೆ ಸಮಾಜದಲ್ಲಿ ವ್ಯಕ್ತಿಗತ ಬಾಂಧವ್ಯಗಳು ಚೆನ್ನಾಗಿ ಉಳಿಯುತ್ತೆ. ಯಾವಾಗ ಆವೇಶವನ್ನು ಆವೇಶವಾಗಿ ಹೇಳ್ತೀವೋ ಆಗ ಏನಾಗುತ್ತೆ ಹೇಳಿ, ಸಂಬಂಧಗಳು ಜಾಳಾಗುತ್ತೆ. ಆದ್ದರಿಂದ ನಮಗೆ ಎಷ್ಟು ಮಟ್ಟಿಗೆ ಆವೇಶಕ್ಕೆ ಒಗ್ಗೊಂಬಿಟ್ಟಿದ್ದೀವಿ ಅಂದ್ರೆ, ಅದೇ ನಾನು ಹಿಂದೆ ಹೇಳಿದ ನಗೆಹನಿಯನ್ನ ನೆನಪಿಸ್ತೀನಿ ಅಷ್ಟೇ. ಏನಂದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ, ಯಾರನ್ನಾರು ಬೈಯೋಣ ಬನ್ನಿ. ಯಾಕೆಂದ್ರೆ
ನೀರಸವಾಗಿರಕ್ಕಾಗಲ್ವಲ್ಲ ನಮ್ಮ ಕೈ. ನಮ್ಗೆ ಏನಾದ್ರು ಒಂದು ಆವೇಶ ಬೇಕೇ ಬೇಕು. ಇಲ್ಲಿದ್ರೆ ಕೊಂಡ್ಕೊಂಡಾರು ಬಂದು ತಗೊಂಡು ನಾವು ಅದನ್ನು ಅನುಭವಿಸ್ಬೇಕು. ಹೀಗಾಗ್ಬಿಟ್ಟು ಆವೇಶವನ್ನ ಯಾಕೆಂದ್ರೆ ಆವೇಶ ಯಾಕೆ ಬರ್ತಿದೆ ಅಂತ ನೀವು ಕೇಳ್ಬೋದು. ಅದಕ್ಕೆ ರಸಾಯನ ಶಾಸ್ತ್ರದಲ್ಲಿ ಉತ್ತರ ಇದೆ. ಪ್ರಾಣಿಗಳಾಗಿದ್ದಾಗ ನಾವು ಪದೇ ಪದೇ ಬೇಟೆ ಆಡಬೇಕಾಗಿತ್ತು. ಬೇಟೆ ಆಡುವಾಗ ನಮ್ಮ ದೇಹಕ್ಕೆ ಅಡ್ರಿನಲ್ಲಿ ಹೆಚ್ಚು ಶಕ್ತಿ ಬರೋ ಹಾಗೆ ರಕ್ತ ಪರಿಚಲನೆ ವೇಗವಾಗಿ ಆಗ್ಬೇಕು. ಹೆಚ್ಚು ಶಕ್ತಿ ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು? ರಕ್ತ ಎಲ್ಲ ವೇಗವಾಗಿ ಚಲಿಸ್ಬೇಕು. ಆ ಜೀವಕೋಶಗಳಿಗೆಲ್ಲ ತಗೊಂಡೋಗಿ ಗ್ಲೂಕೋಸ್ ಕೊಡಬೇಕು. ಅದು ತಯಾರಿಸಿರೋ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ಬೇಕು, ಎಲ್ಲ ಮಾಡಬೇಕು. ಅದಕ್ಕೊಂದು ಅಡ್ರಿನಲಿನ್ ಅನ್ನೋ ಅಂತ ಹಾರ್ಮೋನ್ ಬರುತ್ತೆ. ಅದು ದೇಹದಲ್ಲಿ ಸೃಷ್ಟಿಯಾಗ ಕೋಪ ಬರ್ತಿದ್ದಾಗ ದೇಹದಲ್ಲಿ ಸೃಷ್ಟಿಯಾಗುತ್ತೆ. ಆ ಅಡ್ರಿನಲಿನ್ ಏನ್ ಮಾಡುತ್ತೆ? ನಮ್ಮ ದೇಹದಲ್ಲಿ ಶಕ್ತಿಯನ್ನ ಒದಗಿಸ್ಕೊಡುತ್ತೆ. ಅದಕ್ಕೆ ಆವೇಶ ಒಂದು ರೀತಿಯಲ್ಲಿ ನಮ್ಗೆ ಶಕ್ತಿನೂ ಒದಗಿಸ್ಕೊಡುತ್ತೆ. ಆದರೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಒದಗಿಸ್ಕೊಟ್ಬಿಡುತ್ತೆ. ಅದರಿಂದ ತೊಂದರೆ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ, ನಾವು ಬೇಟೆ ಆಡುವ ಪ್ರಾಣಿಗೆ ಎಷ್ಟು ಅಡ್ರಿನಲಿನ್ ಬೇಕಾಗಿತ್ತೋ ಮನುಷ್ಯನಿಗೆ ಅಷ್ಟು ಅಡ್ರಿನಲಿನ್ ಬೇಕಾಗಿಲ್ಲ. ಯಾಕೆಂದ್ರೆ ಮಳೆ ಬಂದ್ರೆ ಯೋಚನೆ ಇಲ್ಲ, ಸುರಕ್ಷಿತವಾದ ಮನೆ ಇದ್ದಾನೆ, ಕಳ್ಳರು ಬರಲ್ಲ ಮನೆಗೆ, ಇದು ಹವಾಮಾನಗಳನ್ನೆಲ್ಲ ಏರಿಳಿತಗಳನ್ನ ತಡ್ಕೊಳ್ಳಿ. ಈಗ ಅಷ್ಟೊಂದು ಅಡ್ರಿನಲಿನ್ ಬೇಕಾಗಿಲ್ಲ. ಆದ್ರೂ ದೇಹಕ್ಕೆ ಗೊತ್ತಾಗೋದಿಲ್ಲ, ಅದು ಅಡ್ರಿನಲಿನ್ ಉತ್ಪಾದನೆ ಮಾಡ್ತಾನೆ ಇರುತ್ತೆ. ಹಾಗೆ ನೋಡಿದ್ರೆ ಇನ್ನೊಬ್ಬರನ್ನ ಕೆರಳಿಸೋದು, ಚುಡಾಯಿಸೋದು ಎಲ್ಲ ಇದೆಯಲ್ಲ, ಅದು ಅಡ್ರಿನಲಿನ್ ಕೆಲಸವೇನೆ. ಅದಕ್ಕೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಮ್ಗೆ ಅಡ್ರಿನಲಿನ್ ಏನಾರು ಬಂದ್ರೆ ಬರಬೇಡ ಅನ್ನಕ್ಕಾಗಲ್ಲ, ಬಂದ್ಬಿಡುತ್ತಲ್ಲ, ಅದನ್ನೇನಾದ್ರು ಮಾಡಿ, ಕೋಪವನ್ನ ಏನಾದ್ರು ಮಾಡಿ ಹಾಸ್ಯವಾಗಿಸಿ, ವ್ಯಥೆಯನ್ನ ಏನಾದ್ರು ಮಾಡಿ ಹಾಸ್ಯವಾಗಿಸಿ ಅಂತ ಹೇಳುವಂಥದ್ದುಂಟು. ಹಾಗಾಗಿ ಹಾಸ್ಯ ಅನ್ನೋದು ಒಂದು ರಸ, ಕೋಪ ಅನ್ನೋದು ಆವೇಶ. ಕೋಪವನ್ನು ಹಾಸ್ಯ ಮಾಡಕ್ಕಾಗತ್ತಾ ಅಂದ್ರೆ ಮಾಡಕ್ಕಾಗತ್ತೆ. ಮಾಡಿರೋರು ಇದ್ದಾರೆ. ಸಾಹಿತ್ಯದ ಸಂಭಾಷಣೆಗಳಲ್ಲಿ ನಿಮಗೆ ಬೇಕಾದಷ್ಟು ಕಾಣುತ್ತೆ ಥರದ್ದು. ಹತಾಶೆಯನ್ನ ಇನ್ನೊಬ್ರು ನಗಿಸಿ ಹೇಳುವಂತಹ ಒಂದು ಜಾಣರಿದ್ದಾರೆ. ಆ ದೃಷ್ಟಿಯಿಂದ ಜೀವನದ ಆವೇಶಗಳನ್ನ ನಾವು ಆವೇಶಗಳು ಅಡ್ರಿನಲಿನ್ನಿಂದ ಬರೋದು ಅನಿವಾರ್ಯ. ಅದನ್ನು ರಸಭಾಗಿಸ್ಬೇಕು. ಎಷ್ಟು ರಸಗಳಿವೆ ಅನ್ನುವಂಥದ್ದು ಇವತ್ತಿಗೂ ಇತ್ಯರ್ಥ ಆಗಿಲ್ಲ. ಯಾಕೆಂದ್ರೆ ಕೆಲವರು 9 ರಸ ಇದೆ ಅಂತಾರೆ, ಕೆಲವರು 8 ಅಂತಾರೆ. ಯಾಕೆ ಈ ಜಗಳ ಶುರುವಾಯ್ತು? 8, 9 ಅನ್ನೋ ಜಗಳ ಶುರುವಾಯ್ತು ಅನ್ನುವಂಥದ್ದನ್ನ ಗಮನಿಸಿದರೆ 9 ರಸಗಳ ಪೈಕಿ ಶಾಂತ ರಸ ಅನ್ನೋ ಸೇರಿಸಿದ್ರೆ 9 ಆಗುತ್ತೆ. ಮನಃಶಾಂತಿ ಅನ್ನೋದು ರಸವೇ. ಒಂದು ರೀತಿಯಲ್ಲಿ ವಾದ ಮಾಡಿದ್ರೆ ಮನಃಶಾಂತಿ ಅನ್ನೋದು ಇದೆಯಲ್ಲ, ಅದು ರಸ ಅಲ್ಲ. ಯಾಕೆಂದ್ರೆ ಶಾಂತವಾಗಿರೋನು ಆವೇಶಕ್ಕೆ ಒಳಗಾಗೋದಿಲ್ಲ. ಆವೇಶಕ್ಕೆ ಒಳಗಾಗದಿದ್ಮೇಲೆ, ಆವೇಶವಿಲ್ಲದಿದ್ಮೇಲೆ ರಸ ಎಂಥದ್ದು? ಆದ್ರಿಂದ ಅದು ಬೇಕಾಗಿಲ್ಲ, 8 ಸಾಕು ರಸಗಳು ಅಂತ ಕೆಲವರು ವಾದ. ಆದ್ರೆ ಕೆಲವರು ಹೇಳ್ತಾರೆ, ನೀವು 0 ಅಂತ ಹೇಳ್ತೀರ, ಅಂಕಿಗಳು ಏನೇನು ಸೂಚಿಸುತ್ತೆ? 2 ಅಂದ್ರೆ 2 ವಸ್ತುನ್ ಸೂಚಿಸುತ್ತೆ, 3 ಅಂದ್ರೆ 3 ವಸ್ತುನ್ ಸೂಚಿಸುತ್ತೆ. ಏನೂ ಇಲ್ಲದೆ ಇರೋದಕ್ಕೂ 0 ಅಂತ ಒಂದು ಅಂಕಿ ಬರೀತಿರಲ್ಲ ನೀವು. ಏನೂ ಇಲ್ಲದೆ ಇರೋದನ್ನ ಸೂಚಿಸೋದಕ್ಕೆ 0 ಅಂತ ಅಂಕಿ ಬರೆಯೋದಾದ್ರೆ, ಯಾವ ಆವೇಶವೂ ಇಲ್ಲದೆ ನೀರಸ ನಾವು ಬೋರ್ ಅಂತ ಕರೆಯುವಂಥದ್ದಕ್ಕೂ ಒಂದು ಸಂಕೇತ ಬೇಕಲ್ಲ. ಅದು ಶಾಂತಿ ರಸ. ಅದೇ ಶಾಂತಿ ರಸ. ಈಗ ಬುದ್ಧನದು ಶಾಂತಿ ರಸ. ಅವನು ಶಾಂತವಾಗೇ ಇರ್ತಾನೆ. ಅವ್ನು ಬೈದ್ರು ಶಾಂತವಾಗಿರ್ತಾನೆ, ಅವ್ನು ಕೊಲ್ಲಕ್ ಬಂದ್ರು ಶಾಂತವಾಗೇ ಇರ್ತಾನೆ. ಆ ಕೊಲ್ಲಕ್ ಬಂದವನ್ಗೂ ಶಾಂತತೆಯನ್ನು ವರ್ಗಾವಣೆ ಮಾಡ್ತಾನೆ. ಒಂದ್ ನಿಮಿಷ ಆರಿಸ್ಲಿಲ್ಲ. ಹೀಗಾಗಿ ಶಾಂತರಸವು ಒಂದು ಇರಬೇಕಾಗುತ್ತೆ. ಗ್ರೌಂಡ್ ಸ್ಟೇಟ್ ಅಂತಾರಲ್ಲ, ಗ್ರೌಂಡ್ ಸ್ಟೇಟ್ ಅಲ್ಲಿ ಎನರ್ಜಿ 0, ಅದಕ್ಕೂ ಒಂದು ಗ್ರೌಂಡ್ ಸ್ಟೇಟ್ ಅಂತಾರಲ್ಲ. ಹಾಗೆ ಶಾಂತಿ ಅನ್ನೋದು ಗ್ರೌಂಡ್ ಸ್ಟೇಟ್. ಎಲ್ಲ ಆವೇಶಕ್ಕೂ ರಂಗಸ್ಥಳನೇ ಶಾಂತಿ. ಶಾಂತವಾದ ಮನಸ್ಸಿನ ಮೇಲೆ ಅಶಾಂತವಾದದ್ದು, ಅಶಾಂತಿಗಳು, ಆವೇಶಗಳು ಕುಣಿಯುತ್ತವೆ. ಆ ಕುಣಿಯೋದನ್ನ ನಾಟಕ ಮಾಡಿದ್ರೆ ಅದು ರಸ ಆಗತ್ತೆ. ಆ ಗ್ರೌಂಡ್ ಸ್ಟೇಟ್ ಎಲ್ಲ ದೇವ್ರಿಗೂ ಇದೆ ಅಲ್ವಾ? ದೇವ್ರ ಹೆಸರೇನು? ರಂಗನಾಥ ಅಂದ್ರೇನು? ರಂಗ ಅಂದ್ರೆ ಸ್ಟೇಜು. ಸ್ಟೇಜ್ ಮೇಲೆ ಕುಣಿಯುವಂಥದ್ದು ಆಯ್ತು. ಆದ್ದರಿಂದ ಶಾಂತಿ ಅನ್ನೋದು ಒಂದು ರಸ ಬೇಕಾಗತ್ತೆ ಅಂತ ಇದು ವಾದ. ನೀವು ಒಪ್ಪೋದು ಬಿಡೋದು ನಿಮಗೆ ಸೇರಿದ್ದು. ನಾನೇ ಅದಕ್ಕೇನು ತೀರ್ಮಾನ ಹೇಳೋದಿಲ್ಲ. ಇನ್ನೊಂದು ಅಂಶ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಒಂಟಿಯಾಗಿದ್ರೆ, ಒಬ್ಬರೇ ಇದೀವಪ್ಪ, ಅವಾಗ ಯಾವ ರಸ ಬರ್ಬೋದು? ಜಗಳ ಕಾಯಕ್ಕೂ ಇನ್ನೊಬ್ರಿಲ್ಲ, ಬೈಯೋಕ್ಕೂ ಇನ್ನೊಬ್ರಿಲ್ಲ, ಬೈಸ್ಕೊಳ್ಳೋಕ್ಕೂ ಇನ್ನೊಬ್ರಿಲ್ಲ. ಯಾವ ರಸ ಇರ್ಬೋದು?
ಅವಾಗ ನೀರಸ ಆಗುತ್ತೆ, ಒಬ್ಬರೇ ಇದ್ರೆ ಬೋರ್ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಆದರೆ ಮನಃಶಾಸ್ತ್ರಜ್ಞರು ಅದನ್ನು ಒಪ್ಪೋದಿಲ್ಲ. ಯಾಕೆ ಅಂದ್ರೆ ನೀವು ಒಬ್ಬರೇ ಇದ್ದಾಗ ನಿಮ್ಮ ಹಳೆಯ ನೆನಪುಗಳೆಲ್ಲ ಇರುತ್ತಲ್ಲ, ಹಳೆಯ ಹತಾಶೆಗಳು, ಹಳೆಯ ಸಾಧನೆಗಳು, ನಾಳಿನ ಕನಸುಗಳು, ನಾಳಿನ ಭಯಗಳು ಎಲ್ಲವೂ ಇದೆ, ಆವೇಶಗಳಿದ್ದೇ ಇದೆ. ಒಬ್ಬರೇ ಇದ್ರೂ ಆವೇಶ ಇದ್ದೇ ಇದೆ. ಆ ಆವೇಶಗಳು ನೀವು ಒಬ್ಬರೇ ಇರೋದನ್ನ ಕಾಯ್ಕೊಂಡಿದೆ ಬಂದು ನರ್ತನ ಮಾಡೋದಕ್ಕೋಸ್ಕರ. ಆ ಆವೇಶಗಳು ಯಾವಾಗ ಬಂದು ನರ್ತನ ಮಾಡುತ್ತೋ ನಮ್ಗೆ ಸುಸ್ತಾಗ್ಬಿಡುತ್ತೆ. ಅದರಿಂದ ಒಂಟಿಯಾಗಿದ್ದವ್ರಿಗೆ ಇನ್ನೂ ಆವೇಶ ಜಾಸ್ತಿ, ನಿಯಂತ್ರಣ ಮಾಡದೇ ಇದ್ರೆ. ಅದರಿಂದ ಒಂಟಿತನ ಅನ್ನೋದು ಶಾಂತರಸ ಅಲ್ಲ. ಬೋರ್ ಆಗತ್ತೆ ಅನ್ನೋದು ಯಾಕೆ ಅಂದ್ರೆ ಆವೇಶನ ಹೊಡೆದೋಡ್ಸಕ್ ನಂಗೆ ಬರಲ್ಲ. ಅವಾಗ ನಂಗೆ ಏನಾಗುತ್ತೆ, ಸುಮ್ಮನೆ ಕೂತಿದ್ರೆ ಅದೇ ಸದಾಶಿವನಿಗೆ ಅದೇ ಧ್ಯಾನ ಅಂತ ಒಂದು ಗಾದೆ ಇದೆಯಲ್ಲ, ತನ್ನ ಆವೇಶದ ಸುಳಿಗೆ ಮತ್ತೆ ಸಿಕ್ಕಾಕೋತಾನೆ. ಅದರಿಂದ ಆವೇಶ ಅನ್ನೋದು ಒಂಟಿಯಾಗಿದ್ರೂ ಬಿಡದೆ ಬೇಟೆ ಆಡುತ್ತೆ ನಮ್ಮನ್ನ. ಹಾಗೆ ಒಬ್ಬ ಜನಗಳ ಮಧ್ಯೆ ಇದ್ದಾರು ಮರ್ತ್ಕೋತೀನಿ, ಸ್ವಲ್ಪ ಮಟ್ಟಿಗೆ ಮರ್ತ್ಕೋತೀವಿ. ಅವ್ರ ಕಷ್ಟ ವಿಚಾರಿಸ್ತೀವಿ. ಈಗ ಎಲ್ಲೋ ಹೋಗ್ತೀವಿ, ಬಸ್ಸಲ್ಲಿ ಯಾರೋ ಅವ್ರವ್ರ ಕಷ್ಟ ಹೇಳ್ಕೊತಿರ್ತಾರೆ, ನಾವು ಕೇಳ್ಕೊತಿರ್ತೀವಿ, ಸ್ವಲ್ಪ ಮಟ್ಟಿಗೆ ಮರ್ತ್ಕೋತಿರ್ತೀವಿ. ಆದ್ರೂ ಅದು ಸುಪ್ತವಾಗಿದ್ದೇ ಇರುತ್ತೆ, ಆವೇಶ ಹೋಗಿರೋದಿಲ್ಲ. ಇನ್ನೊಂದ್ಸರಿ ಕಾಯ್ದಿರುತ್ತೆ ನಿಮ್ಮ ಮೇಲೆ ದಾಳಿ ಮಾಡೋದಕ್ಕೋಸ್ಕರ. ಆದ್ದರಿಂದ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ನಮ್ಮ ಮೇಲೆ ಆವೇಶಗಳು. ಅದಕ್ಕೆ ಕೃಷ್ಣ ಹೇಳುವಂಥದ್ದು ಉದ್ವೇಗ ಯಸ್ಮಾನ್ ಉದ್ವಿಜತೆ ಲೋಕೋ ನೋ ದ್ವಿಜತೆ ಯಸಹ ಅಂತ ಹೇಳ್ತಾನೆ. ಯಾರು ಲೋಕದಿಂದ ಉದ್ವೇಗಕ್ಕೆ ಒಳಗಾಗೋದಿಲ್ವೋ, ಯಾರು ಲೋಕವನ್ನ ಉದ್ವೇಗಕ್ಕೆ ಒಳಪಡಿಸೋದಿಲ್ವೋ ಅಂಥವ್ರು ನನಗೆ ಬಹಳ ಪ್ರೀತಿಯಾದಂತ ಭಕ್ತರು ಅಂತ ಹೇಳ್ತಾನೆ ಕೃಷ್ಣ. ಯಾವ ಆವೇಶವನ್ನು ಬಾಯಿ ಬಿಟ್ಟು ಕೈ ಚಾಚಿ ಭಿಕ್ಷೆ ಬೇಡ ತಗೋತೀವೋ ಆ ಆವೇಶ ಕೆಟ್ಟದ್ದು ಅಂತ ಕೃಷ್ಣ ಹೀಗೆ ಹೇಳ್ತಾನೆ. ನೀವು ಆವೇಶಕ್ಕೆ ಒಳಗಾಗಬಾರ್ದು, ಇನ್ನೊಬ್ರನ್ನು ಆವೇಶಕ್ಕೆ ಒಳಪಡಿಸಬಾರ್ದು ಅಂತ ಹೇಳ್ತಾನೆ. ಸೊ ಇಲ್ಲಿ ತುಂಬಾ ಗಮನಿಸಬೇಕಾದಂತ ಸಂಗತಿ ಇರೋದು, ಆವೇಶ ಅನ್ನೋದು ಒಂದು ಗಂಭೀರವಾದ ವಿಷಯ. ಇಟ್ಸ್ ಎ ವೆರಿ ಸೀರಿಯಸ್ ಅಫೇರ್. ಅದಕ್ಕೆ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಆಮೇಲೆ ನಮ್ಗೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿಯಂತ್ರಣನೇ ಮಾಡೋಕ್ಕಾಗಲ್ಲ. ಆದ್ದರಿಂದ ಆವೇಶಕ್ಕೆ ಕಡಿವಾಣ ಹಾಕಿದಾಗ, ಕಣ್ಣ ಪಟ್ಟಿ ಕಟ್ಟಿದಾಗ ಕುದುರೆ ಹೇಗೆ ನಮ್ಮ ಮಾತು ಕೇಳುತ್ತೋ ಹಾಗೆ ಅದು ನಮ್ಮ ಮಾತು ಕೇಳುತ್ತಲ್ಲ, ಅದು ರಸ ಅಂತ. ಇನ್ನು ನವರಸಗಳು ಯಾವುದು, ಆ ನವರಸದ ವಿಶೇಷವೇನು, ಕಾವ್ಯದಲ್ಲಿ ಕಲೆಯಲ್ಲಿ ಆ ರಸವನ್ನ ನಾವು ಕಂಡುಕೊಂಡು ನಮ್ಮ ಆವೇಶದ ಸಂಸ್ಕಾರ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡ್ಬೋದು. ಯಾಕೆಂದ್ರೆ ಈಗ ಅದನ್ನು ಪ್ರಾರಂಭ ಮಾಡಿ ಮಧ್ಯದಲ್ಲಿ ನಿಲ್ಸೋದು ಕಷ್ಟ. ಈಗ ಏನಾಗುತ್ತೆ ಅಂದ್ರೆ ಒಂದು ಹಾಡನ್ನ 4 ನಿಮಿಷ ಹೇಳಿರೋ ಹಾಡನ್ನ 2 ನಿಮಿಷ ಹೇಳಿದ್ರೆ ಎರಡನೇ ಸರಿ ಹೇಳೋ ಹೊತ್ತು ಮೊದಲನೇ ಸರಿ ಹೇಳಿದ್ ಮರ್ತೋಗ್ಬಿಡುತ್ತೆ. ಅದೇ ಆ ಒಂದು ಆವೇಶದ ರಸಸ್ಥಿತಿಗೆ ಬರುವಂಥದ್ದು ಇದೆಯಲ್ಲ, ಆ ರಸಸ್ಥಿತಿಗೆ ಬರುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮುಂದಿನ ವಾರದ್ದು ಈ ಸರಿ ಖಚಿತವಾಗಿ ಹೇಳ್ಬೋದು. ಮುಂದಿನ ವಾರದ ಯಾವುದು ಲೀಲಾಜಾಲನ್ಯಾಸ ಇದ್ದರೆ ಸೋಮವಾರ ಇರುತ್ತೆ, ಭಾನುವಾರ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಭಾನುವಾರ ಶಿವಮೊಗ್ಗಕ್ಕೆ ಹೋಗ್ತಾ ಇರೋದ್ರಿಂದ ಅವತ್ತು ನಾನು ಮಾಡೋಕ್ಕಾಗಲ್ಲ. 26 ರಜಾ ಇದೆಯಲ್ಲ, ಹೇಗೂ ಗಣರಾಜ್ಯೋತ್ಸವ ಅವತ್ತು ಸೋಮವಾರ ರಾತ್ರಿ ಇದರ ಮುಂದುವರಿದ ಭಾಗವಾಗಿ ಆವೇಶಗಳ ವರ್ಗೀಕರಣ, ನಮ್ಮ ಆವೇಶವನ್ನು ನೋಡುವ ಪರಿ, ಬೇರೆಯವರ ಆವೇಶವನ್ನು ರಸವಾಗಿಸಿಕೊಳ್ಳೋ ಪರಿ, ನನ್ನ ಆವೇಶವನ್ನ ರಸವಾಗಿಸಿಕೊಳ್ಳೋ ಪರಿ ಎಲ್ಲದರ ಬಗ್ಗೆ ಈ ಚರ್ಚೆಯನ್ನ ಮುಂದುವರಿಸೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಅಂತ ಭಾವಿಸ್ಕೊಂಡು ಮತ್ತೊಮ್ಮೆ ಇಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ವಂದಿಸಿ ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದೇನೆ. ಇದು ನಿಮಗೆ ತುಂಬಾ ಇಷ್ಟ ಅನ್ನೋದಾದ್ರೆ, ಈಗ ರಸ ಅನ್ನೋದು ಹಾಗೆ ಧ್ವನಿ ಅಂತ ಇನ್ನೊಂದಿದೆ, ಅದು ಕಾವ್ಯದವ್ರಿಗೆ ಅನ್ನೋ ಭಾವನೆ ಜನಗಳಿಗಿರೋದ್ರಿಂದ ಬರೋದಿಲ್ಲ ಜನ ಅದಕ್ಕೆ. ಆದ್ರೆ ನೀವು ಕಾವ್ಯವನ್ನು ಜೀವನವನ್ನು ಸಮೀಕರಿಸಿ ನೋಡ್ತಿರೋ ಈ ಕ್ರಮ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಬಹುದು ಅಂತ ಕಾಣುತ್ತೆ. ಈ ರಸಮಯ ಜಗತ್ತಿನಲ್ಲಿ ಆವೇಶಗಳಿದೆ ಅಂತಲೇ ಎಲ್ಲರೂ ತಿಳ್ಕೊಂಡಿರೋದು. ಜಗತ್ತಿನ ಆವೇಶವನ್ನು ರಸವಾಗಿ ನೋಡೋಕ್ ಸಾಧ್ಯ ಅಂತ ಹೇಳ್ಕೊಟ್ಟವ್ರೆ ಕವಿಗಳು. ಹಾಗಾಗಿ ಇಲ್ಲಿ ಆವೇಶದ ಜೊತೆಯಲ್ಲಿ ಹೋರಾಟ ಮಾಡ್ದಲೇನೆ ಆಟ ಮಾಡೋದು ಹೇಗೆ, ಆವೇಶದ ಜೊತೆಯಲ್ಲಿ ಆಟ ಮಾಡಿ ನಾವು ಗೆಲ್ಲೋದು ಹೇಗೆ ಅಂದ್ರೆ, ನಾನು ಇಲ್ಲದೆ ಇದ್ರೆ ಗೆಲ್ತೀನಿ, ನಾನು ಶಕ್ತಿಯಾಗಿದ್ರೆ ಆಟದಲ್ಲಿ ಗೆಲ್ತೀನಿ, ಆದ್ರೆ ನಾನು ದುರ್ಬಲವಾದ್ರೆ ರಸದ ಆಟದಲ್ಲಿ ಗೆಲ್ತೀನಿ. ಎಂತ ವಿಚಿತ್ರವಾದ ಒಗಟು ನೋಡಿ. ಆ ಒಗಟಿನ ಬಗ್ಗೆ ಮುಂದಿನ ವಾರದಲ್ಲಿ ತಾವೆಲ್ಲರೂ ಬಂದರೆ ಮಾಡೋಣ ಅಂತ
ಇನ್ನೂ ಒಂದು ಸೂಚನೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಈ ಆಚಾರ ವಿಚಾರ ಉಚ್ಚಾರ ಬೇಜಾರಾಯ್ತು ಅಂದ್ರೆ ಬೇರೊಂದು ಶೀರ್ಷಿಕೆಯನ್ನ ಪ್ರಾರಂಭ ಮಾಡಬಹುದು, ಅಥವಾ ಮಾಡೋದನ್ನೇ ನಿಲ್ಲಿಸಬಹುದು, ಹೇಗ್ ಬೇಕಾದ್ರೂ ಮಾಡ್ಬೋದು. ಇದು ಇಲ್ಲ, ಇದು ಆಚಾರಕ್ಕೂ ಸಂಬಂಧಪಟ್ಟಿದೆ, ವಿಚಾರಕ್ಕೂ ಸಂಬಂಧ. ಆಚಾರ ಅಂದ್ರೆ ಡೂಯಿಂಗ್, ವಿಚಾರ ಅಂದ್ರೆ ಆಲೋಚನೆ, ಮತ್ತೆ ಉಚ್ಚಾರ ಮಾತನ್ನು ಸುಧಾರಿಸ್ಕೊಳಕ್ಕಾಗಿ. ನೋಡಿ, ಈಗ ನಮ್ಮ ಮಾತುಗಳೆಲ್ಲ ಆವೇಶದ ಭಾಷೆಯಲ್ಲೇ ಇದೆ, ರಸದ ಭಾಷೆಯಲ್ಲಿ ಇಲ್ಲ, ಕಾವ್ಯ ಬಿಟ್ರೆ. ಹಾಗಾಗಿ ಇದನ್ನ ಮುಂದುವರ್ಸೋಣ ಅಂತ ನೀವು ಆಸೆ ಪಟ್ರೆ ಮುಂದುವರ್ಸೋಣ, ನಿಲ್ಸೋಣ ಅಂದ್ರೆ ಅದಕ್ಕೂ ನಾ ರೆಡಿ. ಅದಕ್ಕೆ ತಮ್ಮ ಅಭಿಪ್ರಾಯ ಹೇಳಬೇಕು ಅಂತ ಹೇಳ್ತಾ ಈಗ ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳುವ ಸಮಯ. ನಮ್ಮ ಗುರುಗಳಾದ ಎಚ್ ನರಸಿಂಹಯ್ಯನವ್ರನ್ನ ಗೌರವಿಸುವ ಸಮಯ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ, 10 ನಿಮಿಷನಾರು ನೀನು ಅವಕಾಶ ಮಾಡ್ಕೊಡದೆ ಹೋದ್ರೆ ಆ ಉಪನ್ಯಾಸವೇ ಅಲ್ಲ ಅಂತ. ಆದ್ದರಿಂದ ದಯಮಾಡಿ ತಮ್ಮ ಪ್ರತಿಕ್ರಿಯೆ, ಪ್ರಶ್ನೆ ಯಾವ್ದಿದ್ರು ನಿಸ್ಸಂಕೋಚವಾಗಿ ಹೇಳಿ. ಈ ಸಂಕೋಚನ ಇಲ್ಲಿ ಅಡ್ಡಿ ಆಗೋದು, ಮಾತಿನ ವಿನಿಮಯಕ್ಕೆ ಸಂಕೋಚ ಅಡ್ಡಿ ಆಗೋದು ಸಂಕೋಚವೇ? ಸಂಕೋಚ ಯಾಕೆ ಬೇಕು? ನೋ ಕ್ವಶನ್ ಕ್ಯಾನ್ ಬಿ ಫೂಲಿಶ್. ಅದು ನಮ್ಮ ಎಚ್ ಎನ್ ಅವರು ಹೇಳಿದ್ದು, ಓನ್ಲಿ ಆನ್ಸರ್ ಕ್ಯಾನ್ ಬಿ ಫೂಲಿಶ್, ದಟ್ಸ್ ಆಲ್. ಓಕೆ, ನಿಮ್ಮ ಪ್ರತಿಕ್ರಿಯೆಗೆ ಅವಕಾಶ ಮಾಡಿಕೊಡಿ. ನಮಸ್ತೆ ಸರ್. ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ಸರ್ ಇವತ್ತಿನ ರಥೋತ್ಪತ್ತಿ ಮತ್ತು ಈ ಆವೇಶ. ವಿಶೇಷವಾದಂತೂ ಕೆಸರು, ನೀರು ಮತ್ತೆ ಕಮಲದ ಉದಾಹರಣೆ ಏನು ಬಂತು ರಸಕ್ಕೆ. ಹಾಗೆ ಇದೊಂದು ಚೂರು ವಿವರಣೆ ಬೇಕು ಅಂತ ಅನಿಸಿದ್ದು ಅಂದ್ರೆ ಸರ್, ಇರಲಿ ಸಿಡಿಬರೋದಕ್ಕೆ ಲಸಿಕೆ ಕಂಡುಹಿಡಿದಾಗ ಅಲ್ಲಿ ಆವೇಶವನ್ನ ರಸವಾಗಿ ಮಾಡಿದ್ದರ ಬಗ್ಗೆ ಅಲ್ಲಿ ಆವೇಶ ಮತ್ತೆ ರಸ ಯಾವುದು ಅಂತ ಸ್ಪಷ್ಟವಾಗಿ ಅಲ್ಲಿ ಸಾಧ್ಯ ಆಗಲು ಇನ್ನೊಂದು ಪ್ರತಿ ಹೇಳಿ ಅಂತ ವಿನಂತಿ ಸರ್. ಧನ್ಯವಾದಗಳು. ಮತ್ತೆ ಹಾಗೆ ನೀವು ಇನ್ನೊಂದು ಹೇಳಿದ್ರಿ, ಇದನ್ನು ನಿಲ್ಲಿಸೋದು ಮತ್ತೆ ಬೇರೆ ಶೀರ್ಷಿಕೆ ಕೊಡೋದು ಅಂತ. ನಿಲ್ಲಿಸೋದು ಅಂತೂ ಒಂದಷ್ಟು ಜನಕ್ಕೆ ನೀವು ಅಂತಿದ್ರಿ, ಅಟ್ಲೀಸ್ಟ್ ಎಷ್ಟು 2 ಆಡಿಯನ್ಸ್ ಇಂದ ಮಾತನ್ನ ಜ್ಞಾಪಿಸ್ಕೊಡ್ತಾ ಸಂಖ್ಯಾ ದೃಷ್ಟಿಯಿಂದ ನಿಲ್ಲಿಸೋದು ಬೇಡ ಅನ್ನುವಂಥದ್ದು ನನ್ನ ಅಭಿಮತ ಅಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಇನ್ಯಾರದ್ದಾರು ಪ್ರತಿಕ್ರಿಯೆ? ಸರ್, ತುಂಬಾ ಅದ್ಭುತವಾಗಿತ್ತು. ಗಣಿತದ ಒಂದು ಸಮಸ್ಯೆಯನ್ನು ಬಿಡಿಸ್ತಾ ಬಂದಂಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ನೀವು ಧ್ವನಿ ಬಗ್ಗೆನೂ ಹೇಳಿದೆ, ಅಂದ್ರೆ ಧ್ವನಿತ ಆಗೋದು ಅಂತ, ಅದನ್ನು ಮುಂದುವರಿಸಿ ಅಂತ ನನ್ನ ಒಂದು ಅಭಿಪ್ರಾಯ. ಆಮೇಲೆ ನೀವು ಮೊದಲು ಇದು DVG ಅವರು ಹೇಳಿ ಶ್ರೀರಾಮ ಪರೀಕ್ಷಣದಲ್ಲಿ ರಸವನ್ನ ಶ್ರೀಕೃಷ್ಣ ಪರೀಕ್ಷಣಂ ಅದ್ರ ಮುಂದೆ ನಡೀತಿದೆ. ಶ್ರೀಕೃಷ್ಣ ಪರೀಕ್ಷಣಂ ಅದೇ ಅಂದ್ರೆ 2 ಪುಸ್ತಕ ಬರೆದಿದ್ದಾರೆ, ಶ್ರೀರಾಮ ಪರೀಕ್ಷಣಂ ಮತ್ತು ಶ್ರೀಕೃಷ್ಣ ಪರೀಕ್ಷಣಂ ಅಂತ. ಶ್ರೀರಾಮ ಪರೀಕ್ಷಣಂಗಿಂತ ಶ್ರೀಕೃಷ್ಣ ಪರೀಕ್ಷಣಂನಲ್ಲಿ ಪದ್ಯಕ್ಕಿಂತ ಮುನ್ನುಡಿಯೇ ದೊಡ್ಡದಾಗಿದೆ, ಮೂಗಿಗಿಂತ ಮೂಗುತಿ ಭಾರ ಅಂತ. DVG ಹಾಗೆ ಮ್ಯಾಕ್ಬೆತ್ಗೂ ಮುನ್ನುಡಿ ಉದ್ದವಾಗಿ ಬರೆದಿದ್ದಾರೆ. ಇದರಲ್ಲಿ ರಸ ಅನ್ನೋದನ್ನ ತುಂಬಾ ಚೆನ್ನಾಗಿ ಚರ್ಚಿಸಿದ್ದಾರೆ. ಶ್ರೀಕೃಷ್ಣ ಪರೀಕ್ಷಣಂ ಅಂತ ತಾವು ಓದ್ಕೋಬಹುದು ಅದನ್ನ. ಅಂದ್ರೆ ಈಗ ರಸಕ್ಕೆ ಒಂದು ಹರಿಯುವ ಗುಣ, ಫ್ಲೇಯಬಿಲಿಟಿ ಅಂದ್ರಲ್ಲ, ಈಗ ಫ್ಲೂಯಿಡ್ ಅಂದ್ರೆ ಹರಿಯೋದು. ಆವೇಶವನ್ನ ಲೋಕಲೈಸರ್ ಅಂತ ಹೇಳ್ಬೋದಾ? ಇಲ್ಲ, ಲೋಕಲ್ ಆಗಿರೋದಿಲ್ಲ. ಆವೇಶ ಆವೇಶನೂ ಹರಡುತ್ತೆ. ಆದ್ರೆ ಆ ಹರಡೋದ್ರಾಗ್ಲೂ ಅದಕ್ಕಿನ್ನ ರೋಗಕಾರಕ ಗುಣ ಇದೆ. ಆವೇಶ ಇನ್ನೊಬ್ರಿಗೆ ಆವೇಶವಾಗಿ ತಲುಪಿದ್ರೆ ಅದೇ ಒಬ್ರಿಗೆ ಅಸೂಯೆ ಆಗುತ್ತೆ, ಒಬ್ರಿಗೆ ಹೆಮ್ಮೆ ಆಗುತ್ತೆ. ಆವೇಶ ಹೇಳೋರ್ಗೆ ಏನಾಗುತ್ತೋ ಅವ್ರ ಆತ್ಮೀಯರಿಗೂ ಹೆಮ್ಮೆ ಆಗುತ್ತೆ. ಹಿಂಗೆಲ್ಲ ಇರುತ್ತೆ. ಆವೇಶವೂ ಹರಿಯುತ್ತೆ. ಆದ್ರೆ ಆವೇಶ ಇನ್ನೊಬ್ರಿಗೆ ಹಿಂಸೆ ಕೊಡುತ್ತೆ. ಆವೇಶ ಕೊಟ್ಟೋರು ತಗೊಂಡವ್ರು ಇಬ್ರು ಹಿಂಸೆ ಪಡ್ತಾರೆ. ಆವೇಶವನ್ನ ರಸವಾಗಿ ತಗೊಂಡವರು ಆವೇಶದಾರನು ನೀನ್ ಹೆಮ್ಮೆ ಪಡಬೇಡ ದೃಷ್ಟಿ. ಅನೇಕ ಸರಿ ಹೇಳೋರಂತೂ ತುಂಬಾ ಚೆನ್ನಾಗಿ ಮಗ ಉಡುಪು ಹಾಕೊಂಡು ಇಟ್ಕೊಳ್ಳಿ, ಅಮ್ಮ ಏನ್ ಹೇಳ್ತಾರೆ ಹೇಳಿ, ಚೆನ್ನಾಗಿ ಕಾಣ್ತೀಯ ಆದ್ರೆ ತುಂಬಾ ಡ್ರೆಸ್ ಮಾಡ್ಕೋಬೇಡಪ್ಪ ದೃಷ್ಟಿ ಆಗ್ಬಿಡುತ್ತೆ ಅಂತಾರೆ. ಲೋಕ ದೃಷ್ಟಿ ಆಗುತ್ತೆ ಅಂತ. ನೋಡಿ, ಚೆನ್ನಾಗಿ ಅಲಂಕಾರ ಮಾಡಿದ್ ನೋಡಿ ಸಂತೋಷ ಪಡೋದ್ರ ಜೊತೆಗೆ ಜಗತ್ ಹೇಗೆ ಕಾಣುತ್ತೋ ಏನೋ ಅನ್ನೋ ಭಯ ಕೂಡ ಇದೆ ಆಕೆಗೆ. ಅಮ್ಮ ತಾಯಿ ಹಾಗೆ ಹೇಳ್ತಾಳೆ, ನಿನ್ ಕಷ್ಟ ನಾನು ಸ್ವಲ್ಪ ಸಹಿಸ್ಕೋ, ನಿನ್ ಆಸೆನ ಉತ್ಸಾಹನ ಅತಿ ಉತ್ಸಾಹ ಮಾಡ್ಬೇಡ, ನಿನ್ ದುಃಖ ಎಲ್ಲರತ್ರ ಹೇಳ್ಕೊಬೇಡ, ಹಿಂದೆ ಅಯ್ಯೋ ಎದುರುಗಡೆ ಅಯ್ಯೋ ಅಂದ್ಬಿಟ್ಟು ಆಮೇಲೆ ಅಣಕಿಸ್ಕೊಳ್ಳೋರು ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಆವೇಶವಾಗಿ ನೋಡುವುದು, ಆವೇಶವೂ ಹರಿಯುತ್ತೆ, ಇದು ರಸವೂ ಹರಿಯುತ್ತೆ. ಆದ್ರೆ ರಸ ನಮ್ಮ ಆವೇಶವನ್ನು ಕೇಳಿಸ್ಕೊಂಡವ್ರ ಆವೇಶವನ್ನು ತೆಗೆಸುತ್ತೆ. ಆದ್ರೆ ಆವೇಶ ಹರಿದ್ರೆ ಇವ್ರಿಗೂ ಆವೇಶ, ಅವ್ರಿಗೂ ಆವೇಶ. ಅದನ್ನೇ ನಾನು ಹೇಳಿದ್ದೀನಿ. ಇನ್ಯಾರದ್ದಾರು ಪ್ರತಿಕ್ರಿಯೆ? ನಮಸ್ತೆ ಶರಣಪ್ಪ ಹೇಳಿ ಸರ್. ಚೆನ್ನಾಗಿ ಮೂಡುವಂತ ಸರ್. ಈಗ
ಆವೇಶದಿಂದ ರಸ ಹೇಗೆ ಆವೇಶ ಬೇರೆಯವರಿಗೆ ಆವೇಶ ಆದ್ರೆ ಇತರರಿಗೆ ಅದು ರಸವಾಗಿ ಪರಿಣಮಿಸುತ್ತೆ. ಫಾರ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಹೇಳಿದ್ರೆ ಅದನ್ನ ಈಗ ರಸವಾರ್ತೆ ಅಂತ ಬರುತ್ತೆ ಸರ್. ರಸವಾರ್ತೆಯಲ್ಲಿ ಗೊರಕೆ ಹೊಡೆಯೋದಕ್ಕೆ ಒಬ್ರು ಡೈವರ್ಸ್ ಕೊಡ್ತಾರೆ. ಏನ್ ಕಾರಣ ಅಂದ್ರೆ ಗೊರಕೆ ಹೊಡಿತಾರೆ ಅಂತ. ಆ ಗೊರಕೆ ಹೊಡೆಯೋದು ಆವೇಶವಾದ್ರೆ ನಾವು ನೋಡೋರಿಗೆ ಅದು ರಸವಾಗಿರುತ್ತೆ ಸರ್. ಇದು ಬಹಳ ಒಂದು ಅತ್ಯುತ್ತಮವಾದಂತ ಉದಾಹರಣೆ ಕೊಡ್ಬೋದು ಅದಕ್ಕೆ. ಆದ್ರೆ ಇಲ್ಲಿ ಒಂದ್ ವಿಷಯ ಏನಂದ್ರೆ ಏನು ಡೈವರ್ಸ್ ಇಬ್ರು ದಂಪತಿಗಳು ಕೊಟ್ಕೊಳ್ತಾರಲ್ಲ, ಬಹಳ ಖುಷಿಯಾಗಿ ಕೊಟ್ಕೊಂಡಿರ್ತಾರೆ. ಅವರು ಆವೇಶವನ್ನ ರಸವಾಗಿ ತೆಗೆದುಕೊಂಡಿದಾರೇನೋ ಅಂತ ಒಂದ್ ಕಡೆ ಭಾಸವಾಗುತ್ತೆ. ಆಮೇಲೆ ಇನ್ನೊಂದು ಒಂಟಿತನ ಆವೇಶನೇ ಇರುತ್ತೆ ಜಾಸ್ತಿ, ಅದು ರಸವಾಗಿ ಮಾಡಕ್ ಆಗಲ್ಲ ಅಂತ. ಆಗಲ್ಲ ಹಾಗೆ ಬಿಟ್ರೆ ಅದು ಬೋರ್ಡಮ್ ಆಗುತ್ತೆ, ಇಲ್ಲಿ ನೀರಸವಾಗುತ್ತೆ, ಇಲ್ಲ ಆವೇಶವಾಗುತ್ತೆ. ನೀರಸನ ರಸವಾಗಿ ಮಾಡಿರೋಂಥವ್ರು ತಾವೇ. ನೀವು ಒಂಟಿತನ ಇದ್ರೂ ಅದನ್ನ ಬಹಳ ನೀರಸನ ರಸವಾಗಿ ಮಾಡ್ಕೊಂಡಿದ್ದೀರಿ ಸರ್. ಹಾಗಾಗಿನೇ ನೀವು ಲವಲವಿಕೆಯಿಂದ ಈ ತರದೆಲ್ಲ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಆಗ್ತಿರ್ಲಿಲ್ಲ ಅದು. ಸೊ ಬಹಳ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದು ನಾನು ರಸಾಯನ ಶಾಸ್ತ್ರದವನಲ್ವಾ, ಎಷ್ಟೇ ಆಗ್ಲಿ ಎಲ್ಲವನ್ನು ರಸವಾಗಿ ಮಾಡೋದೇ ನಮ್ ಕೆಲಸ. ಮರಳ ಮುನಿಯನ ಕಗ್ಗದಲ್ಲಿ ಒಂದು ಪದ್ಯ ಇದೆ, ಅದು ತಾವು ಗಮನ ಪಟ್ಟು ಸಿಕ್ಕಿದ್ರೆ ಓದಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಅದ್ರಲ್ಲಿ ಹೇಳ್ತಾರೆ, ಯಾರ್ಯಾರು ಏನೇನ್ ಕಷ್ಟಪಟ್ರು ಶಿವನಿಗದು ನವರುಚಿಯೋ ಮಂಕುತಿಮ್ಮ. ನಮ್ಮ ಸೃಷ್ಟಿಕರ್ತ ನಾನ್ ಮಾಡಿದ ಮಗು ಇದು, ಈ ಮಗು ಆವೇಶವಾಗುತ್ತೆ, ಇನ್ನೊಂದ್ಸರಿ ರಥದ ಮಟ್ಟಕ್ಕೆ ಹೋಯ್ತು ಅಂತ ನೋಡಿ ಸಂತೋಷ ಪಡ್ತಾನಂತೆ ಶಿವ. ಆದ್ರಿಂದ ಕಷ್ಟ ಪಡೋಕ್ ಹೆದರ್ಕೋಬೇಡಿ, ಯಾಕೆಂದ್ರೆ ಆ ಕಷ್ಟ ನಮ್ಮನ್ನ ಸೃಷ್ಟಿಸಿರೋನ್ಗೆ ರಸವಾಗುತ್ತೆ. ಈಗ ತಾಯಿಗೆ ಮಗನ ಚೆನ್ನಾಗಿರೋದ್ ನೋಡಿದ್ರು ಖುಷಿ ಆಗುತ್ತೆ, ಕಷ್ಟ ಪಡ್ತಿರೋದ್ ತಪ್ಪಿಸ್ಬೇಕು ಅಂತಲೂ ಅನ್ಸುತ್ತೆ. ಹಾಗಾಗಿ ಕಷ್ಟ ಪಡೋಕ್ ಹೆದರಬೇಡಿ ಅನ್ನೋದಕ್ಕೆ ಮರಳು ಮನಿಯನ್ ಕಗ್ಗದಲ್ಲಿ ಈ ರಸಕ್ಕೆ ಸಂಬಂಧಪಟ್ಟದ್ದು ಸಾಲಿಗೆ ಪದ್ಯಗಳಿವೆ. ನಾಳೆ ಮುಂದಿನ ಸಾರಿ ಬೇಕಾದ್ರೆ ಸಾಧ್ಯವಾದ್ರೆ ಆ ಪದ್ಯಗಳನ್ನು ತೆಗೆದಿಟ್ಟು ಅಷ್ಟು ಓದ್ತೀನಿ. ಹಾಗಾಗಿ ಯಾರು ಪ್ರಬುದ್ಧ ಮನಸ್ಸಿರ್ತಾರೋ ಅವ್ರು ಮಾತ್ರ ಆವೇಶವನ್ನು ರಸವಾಗಿಸ್ಕೊಳ್ಬಲ್ರು. ಎಲ್ರೂ ಪಡ್ಕೊಳ್ಳೋದು ಕಷ್ಟ. ಕೃಷ್ಣಮೂರ್ತಿ ಅವರು ಹೇಳಿದ್ಯಾ? ಏಕಾಂಗಿತನಕ್ಕೂ ಮತ್ತೆ ಏಕಾಗ್ರತೆಯನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಸರ್? ಏಕಾಗ್ರತೆ ಅನ್ನೋ ಪದ ಏನ್ ಹೇಳ್ತಾ ಇದೆ ಅಂದ್ರೆ ಒಂದು ತುದಿ ಅಂತ. ಏಕಾಗ್ರತೆಯನ್ನ ಜನಗಳ ಮಧ್ಯದಲ್ಲೂ ಕೂಡ ನಾವು ಸಾಧಿಸಬಹುದು. ಈಗ ನಾನು ರೈಲ್ವೆ ಸ್ಟೇಷನ್ ಓದ್ತಾ ಕೂತಿರ್ತಿದ್ದೆ, ಯಾರೋ ಬಂದ್ಬಿಟ್ಟು ಇಷ್ಟು ಗದ್ದಲದಲ್ಲೂ ನೀವು ಅದ್ ಹೆಂಗ್ ಓದ್ತೀರಾ ಸರ್ ಅಂತ ಕೇಳ್ದ ಬಂದು. ಅಲ್ಲಿ ಏಕಾಂತ ಇಲ್ಲ ನಂಗೆ, ಜನ ಓಡಾಡ್ತಿದ್ದಾರೆ, ಅವ್ರ ಪಾಡಿಗೆ ಅವ್ರು ಓಡಾಡ್ತಿದ್ದಾರೆ. ಆದ್ರೆ ಓದುವ ವಿಷಯದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವ ಶಕ್ತಿ ಇದೆಯಲ್ಲ, ಅದನ್ನ ಏಕಾಗ್ರತೆ ಅಂತಾರೆ. ಏಕಾಂಗಿತನದಲ್ಲಿ ನಾನು ಈಗಾಗಲೇ ಹಿಂದೆ ಹೇಳಿದ್ದೆ, ಐನ್ಸ್ಟೀನ್ ವಾಸ್ ನೆವರ್ ಅಲೋನ್ ಬಟ್ ಆಲ್ವೇಸ್ ಲೋನ್ಲಿ ಅಂತ. ಐನ್ಸ್ಟೀನ್ ಜನಗಳ ಮಧ್ಯೆ ಇರ್ಬೇಕಾಗಿತ್ತಲ್ಲ, ಜನಪ್ರಿಯ ವಿಜ್ಞಾನಿ ಅವನು. ಯಾರ್ಯಾರೋ ನೋಡಕ್ ಬರೋರು, ಯಾರನ್ನ ಇವನ್ ನೋಡಕ್ ಹೋಗ್ಬೇಕಾಗ್ತಿತ್ತು ಎಲ್ಲ. ಆದ್ರೆ ಜನಗಳ ಮಧ್ಯೆ ಇರುವಾಗ್ಲೂ ಕೂಡ ಹಿ ವಾಸ್ ಆಲ್ವೇಸ್ ಲೋನ್ಲಿ ಅಂತ. ಲೋನ್ಲಿ ಅಂದ್ರೆ ಮನಸ್ಸನ್ನ ಜನಗಳ ಮಧ್ಯೆ ಪ್ರಶ್ನೆಗೆ ಉತ್ತರಿಸ್ತಾಳೆ, ತನ್ನ ಅಂತರಂಗದಲ್ಲಿ ತಾನು ತನ್ನ ಲೋಕದಲ್ಲಿಯೇ ಇರೋವಂಥದ್ದು ಅಂತ. ನನ್ನ ಸ್ನೇಹಿತ ಒಬ್ಬ, ಈಗ ನಮ್ಮ ಶರಣಪ್ಪನವ್ರು ಹೇಳಿದ ಹಾಗೇನೆ ಲಕ್ಷ್ಮಣ್ ಶರ್ಮಾ ಅಂತ ಇದ್ದ, ನನ್ನ ಜೊತೆಲಿ ಎಂಫಿಲ್ ಮಾಡ್ತಾ ಇದ್ದು ತಮಿಳ್ನಾಡಿನಾತ. ಅವ್ನು ಯಾವಾಗ್ಲೂ ಹೇಳೋನು, ನೀವು ನಿರಾಳವಾಗಿರಕ್ ನನ್ಗೊಂದು ಕಾರಣ ಸಿಕ್ಕಿದೆ ನಾಗರಾಜ್ ಅಂದ. ನಂಗೆ ಸಿಕ್ಕಿಲ್ಲ, ಅದೇನ್ ಹೇಳಪ್ಪ ಅಂದೆ ನಾನು. ಏನಿಲ್ಲ, ನೀವೊಂದ್ ಪ್ರಪಂಚ ಕಟ್ಕೊಂಡಿದ್ದೀರಾ, ಈ ಪ್ರಪಂಚ ಬೇಜಾರಾದ್ರೆ ಆ ಪ್ರಪಂಚ ಕೊಟ್ಟೋಗ್ತೀರಾ, ಅದಕ್ಕೆ ನಿರಾಳವಾಗಿರ್ತೀರಾ ಅಂತ ಹೇಳ್ತಿದ್ದ. ಹಾಗಾಗಿ ತನ್ನ ಪ್ರಪಂಚ ಕಟ್ಟಿಕೊಂಡು ಪ್ರಪಂಚದ ಕಾಟುವೆ ಇಲ್ಲೇ ಆ ಪ್ರಪಂಚದಲ್ಲಿ ಹಾಯಾಗಿರುವಂತ ತಾಕತ್ತು ಯಾರಿಗಿದೆಯೋ ಅವರಿಗೆ ಏಕಾಂತ, ಜನಗಳ ಮಧ್ಯೆ ಇದ್ರು ಅವ್ರು ಹಾಯಾಗಿರ್ತಾರೆ, ಒಬ್ಬರೇ ಇದ್ರು ಹಾಯಾಗಿರ್ತಾರೆ. ಥ್ಯಾಂಕ್ ಯು ಸರ್. ಪ್ರಶಾಂತ್ ಏನು ಹೇಳಕ್ ಹೋದ ಅಂತ ಅನ್ಕೊಂಡೆ. ಸರ್ ನಮಸ್ತೆ ಸರ್. ತುಂಬಾ ಚೆನ್ನಾಗಿತ್ತು ಗುರುಜಿ, ಬಹಳ ಖುಷಿ ಆಯ್ತು. ನೀವು ಅದೇ ಹೇಳಿದ್ರಿ, ಈಗ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಮಾತ್ರ ಇದು ಕೋಪವನ್ನ ಹಾಸ್ಯವನ್ನಾಗಿ ಮಾಡ್ಕೊಳ್ತಾರೆ ಅಂತ. ನಾನ್ ಮೊನ್ನೆ ಇದ್ರಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಸುಭಾಷಿತ ಓದ್ದೆ, ಟಿ.ಪಿ. ಕೈಲಾಸಂ ಅವ್ರದ್ದು. ಈಗ ಉಳಿದಿರೋದು ಎರಡೇ ಜಾತಿ, ಒಂದು ಹಣ ಇರುವವರು, ಇನ್ನೊಂದು ಹಣ ಇಲ್ಲದವರು ಅಂತ ಬರೆದಿದ್ರು. ಏನ್ ಬರೆದಿದ್ರು ಗೊತ್ತಾ? ಬರ್ದೆ, ನಾನು ಓದಿದ್ದೀನಿ. ಕೈಲಾಸಂದು ಇದು ಅನುವಾದ, ಇದು ಒರಿಜಿನಲ್ ಏನಿದೆ ಗೊತ್ತಾ? ಎರಡೇ ಜಾತಿ, ದುಡಿದು ಮೈ ಬಗ್ಗಿದವರು, ದುಡ್ಡಿದ್ದು ಕೊಬ್ಬಿದವರು ಅಂತ ಬರ್ದಿದಾರ. ಅದು ಪ್ರಾಸದಲ್ಲಿ ಬರ್ದಿದಾರ ಅವರು.
ದುಡಿದು ಹಂಗೆ ಮೈ ಹೋಗ್ತಾ. ಬಗ್ಗಿದವರು, ದುಡ್ಡಿದ್ದು ಕೊಬ್ಬಿದವರು ಅಂತ. ಅದೆಷ್ಟು ಒರಿಜಿನಲ್ ಸೆಂಟೆನ್ಸ್ ಎಷ್ಟು ಚೆನ್ನಾಗಿದೆ ನೋಡು, ಪ್ರಾಸ ಕೂಡ ಇದೆ. ನನಗೆ ಅವಾಗ ಅನ್ಸ್ತು, ಓಹೋ ಇವ್ರು ಏನನ್ನ ಹೇಳೋದು ಎಷ್ಟ್ ಚೆನ್ನಾಗಿ ಹೇಳಿದ್ದಾರೆ, ಹಾಸ್ಯ ಕೋಪನ ಈ ತರದ ಹಾಸ್ಯ ಮಾಡಿದ್ದಾರೆ ಅಂತ ನನ್ಗೆ ಅವಾಗ ನೆನಪಾಯ್ತು ಗುರುಜಿ. ಥ್ಯಾಂಕ್ ಯು, ಚೆನ್ನಾಗಿತ್ತು. ಆಮೇಲೆ ನೀವೇನ್ ನಿಲ್ಸೋ ಅಗತ್ಯ ಇಲ್ಲ, ಎಷ್ಟು ಜನ ಇದೆಯೋ ಅಷ್ಟ್ ಜನ ಇರ್ಲಿ, ನಮ್ಗೆ ಯೂಟ್ಯೂಬ್ ಅಲ್ಲಿ ಆದ್ರೂ ಅದು ಲಭ್ಯ ಇರುತ್ತೆ. ಹಂಗಾಗಿ ನೀವು ದಯವಿಟ್ಟು ಮುಂದುವರಿಸ್ಬೇಕು, ಮಾಡ್ಬೇಕು. ಶೀರ್ಷಿಕೆ ಬದಲಾಯಿಸ್ಬೇಕಾ ಬೇಡವಾ ಅದನ್ನ ಹೇಳಿಲ್ವಲ್ಲ ಯಾರು? ಶೀರ್ಷಿಕೆ ಬೇಕಾದ್ರೆ ಬದಲಾಯಿಸ್ಬೋದು, ಏನ್ ತೊಂದ್ರೆ ಇಲ್ಲ. ನಡೀತದೆ, ಕೆಲವೊಬ್ರಿಗೆ ಒಂದೊಂದು ಚೇಂಜಸ್ ಅಂತ ಅನ್ಸ್ಬಹುದು. ಸರಿ, ಓಕೆ. ಇನ್ಯಾರ ಪ್ರತಿಕ್ರಿಯೆ? ಮುಗಿಸೋಣ. ಯಾರ್ದು ಪ್ರತಿಕ್ರಿಯೆ ಇಲ್ವಲ್ಲ? ನಾನು ಯಾಕೋ ನನ್ನ ಉಪನ್ಯಾಸಗಳೆಲ್ಲ, ಲೀಲಾಜಾಲನ್ಯಾಸ ಉಪನ್ಯಾಸಗಳೆಲ್ಲ ಮೌನಾಸ್ತ್ರವಾಗ್ಬಿಟ್ಟಿದೆ. ಅದು ಯಾರಿಗೆ ಸೋಕತ್ತೋ ಅವರೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಹಾಗೇನಿಲ್ಲ ಸರ್, ಎಲ್ಲರಿಗೂ ಖುಷಿಯಾಗಿರುತ್ತೆ. ಅದನ್ನ ಮೆಲ್ಕ್ ಹಾಕ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು ಸರ್. ಮತ್ತೆ ಮುಂದಿನ ವಾರ ರಸದ ಮುಂದಿನ ಭಾಗಕ್ಕಾಗಿ ಎಲ್ಲರೂ ಭೇಟಿಯಾಗೋಣ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.